Good morning, students. Today, let us have discussion on antibiotics. See, we have got antimicrobial agents, which includes the beta-lactam antibiotics. Antimicrobial agents are those which usually kill the microorganism. So, among those, we have got the narrow spectrum antibiotics and broad spectrum antibiotics. So, among those narrow spectrum antibiotics, beta lactam antibiotics are those which are considered to be the narrow spectrum antibiotics. ಇವತ್ತು ನಾವು ಆಂಟಿಮೈಕ್ರೋಬಿಯಲ್ ಏಜೆಂಟ್ಸ್ ಬಗ್ಗೆ ಓದೋಣ. ಆಂಟಿಮೈಕ್ರೋಬಿಯಲ್ ಏಜೆಂಟ್ಸ್ ಅಂದರೆ ಯಾವುದು ಮೈಕ್ರೋಬ್ಸನ್ನು ಸಾಯಿಸುತ್ತೋ, ಆ ಮೈಕ್ರೋಬ್ಸ್ನ ಗ್ರೋತನ್ನು ಇನ್ಹಿಬಿಟ್ ಮಾಡುತ್ತೋ ಅವುಗಳನ್ನೆಲ್ಲ ನಾವು ಆಂಟಿಮೈಕ್ರೋಬಿಯಲ್ಸ್ ಅಂತ ಕರಿತೀವಿ. ನಿಮಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ಪರಿಚಯ ಇದ್ದೇ ಇರುತ್ತೆ. ಮೈಕ್ರೋಬಯಾಲಜಿಲಿ ನೀವು ಓದಿರ್ತೀರ. ಅದರಲ್ಲಿ ಇಂಪಾರ್ಟೆಂಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯೂಶಲಿ ಯಾವುದು ಡಿಸೀಸಸ್ನ ಅಥವಾ ಇನ್ಫೆಕ್ಷನ್ಸ್ನ ಕಾಸ್ ಮಾಡುತ್ತೆ ಅಂದರೆ ಒಂದು ಬ್ಯಾಕ್ಟೀರಿಯಾ, ಇನ್ನೊಂದು ವೈರಸಸ್ಸು ಮತ್ತು ಫಂಗಸ್ಸು. ಇದು ಮೂರು ಮೇಜರು. ಸೊ ಪ್ರೋಟೋಸೋವಾನು ಇದೆ, ಬಟ್ ಈ ಮೂರು ಮೇಜರ್ ಆಗಿರೋದ್ರಿಂದ ನಾವು ಜಾಸ್ತಿ ಆ್ಯಂಟಿಬಯೋಟಿಕ್ಸ್ನ ಬ್ಯಾಕ್ಟೀರಿಯಾಸ್ನ ಕಿಲ್ ಮಾಡೋಕ್ಕೆ ಮತ್ತು ಅದರ ಗ್ರೋತ್ನ ಇನ್ಹಿಬಿಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಅಬೌಟ್ ದ ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್. ಇವತ್ತು ನಾವು ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್ನ ನೋಡೋಣ. ವೈ ದ ನೇಮ್ ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್? ಯಾಕೆ ಇದಕ್ಕೆ ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್ ಅಂತ ಕರಿತೀವಿ ಅಂತ? ಬಿಕಾಸ್ ದೇ ಹ್ಯಾವ್ ಗಾಟ್ ಬೀಟಾ ಲ್ಯಾಕ್ಟಮ್ ರಿಂಗ್ ಇನ್ ದೇರ್ ಸ್ಟ್ರಕ್ಚರ್. ಅವುಗಳ ಸ್ಟ್ರಕ್ಚರ್ನಲ್ಲಿ ಬೀಟಾ ಲ್ಯಾಕ್ಟಮ್ ರಿಂಗ್ ಇರೋದ್ರಿಂದ ಅದನ್ನು ನಾವು ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಸೊ ನಾವು ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸಲ್ಲಿ ಏನೆಲ್ಲ ಓದ್ತೀವಿ ಅಂತಂದರೆ, ವಿ ಸ್ಟಡಿ ಅಬೌಟ್ ದ ಬೀಟಾ ಲ್ಯಾಕ್ಟಮ್ ಕ್ಯಾರೆಕ್ಟರಿಸ್ಟಿಕ್ಸ್. ಬೀಟಾ ಲ್ಯಾಕ್ಟಮ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಓದ್ತೀವಿ ಮತ್ತು ಬೀಟಾ ಲ್ಯಾಕ್ಟಮ್ನ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್, ಹೇಗೆ ಬೀಟಾ ಲ್ಯಾಕ್ಟಮ್ಸು ಆ್ಯಕ್ಟ್ ಮಾಡ್ತವೆ ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್ ಅಂತ, ಮತ್ತು ಮೆಕ್ಯಾನಿಸಮ್ ಆಫ್ ರೆಸಿಸ್ಟೆನ್ಸ್. ಸೊ ಬೀಟಾ ಲ್ಯಾಕ್ಟಮ್ ನಾವು ಕಂಟಿನ್ಯೂಸ್ ಆಗಿ ತೊಗೋತಾ ಇದ್ದರೆ ಅದು ರೆಸಿಸ್ಟೆನ್ಸ್ ಬಂದುಬಿಡುತ್ತೆ. ಮತ್ತು ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್ನ ತೊಗೊಂಡಾಗ ನಮಗೆ ಯಾವುದೇ ಥರದ ಇನ್ಫೆಕ್ಷನ್ಸು ಕಡಿಮೆ ಆಗಲ್ಲ. ಅದನ್ನು ಬಿಟ್ಟು ನಾವೇನು ನೋಡ್ತೀವಿ ಅಂದರೆ ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್ ಯಾವುದು ಅಂತ. ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸಲ್ಲಿ ನಮಗೆ 2 ಕೆಟಗರಿ ಆಫ್ ಡ್ರಗ್ಸ್ ಬರುತ್ತೆ. ಮೊದಲನೇದನ್ನ ಪೆನಿಸಿಲಿನ್ಸ್ ಅಂತ ಕರಿತೀವಿ, ಎರಡನೇದನ್ನ ಸೆಫಲೋಸ್ಪೋರಿನ್ಸ್ ಅಂತ ಕರಿತೀವಿ. ಸೊ ಪೆನಿಸಿಲಿನ್ಸು ಮತ್ತು ಸೆಫಲೋಸ್ಪೋರಿನ್ಸು. ಅದರಲ್ಲಿ ಪೆನಿಸಿಲಿನ್ಸಲ್ಲಿ ವಿ ಹ್ಯಾವ್ ಗಾಟ್ ಅದರ್ ಟೈಪ್ಸ್ ಆಫ್ ಪೆನಿಸಿಲಿನ್ಸ್ ವಿಚ್ ಆರ್ ಕನ್ಸಿಡರ್ಡ್ ಟು ಬಿ ದ ಸಿಂಥೆಟಿಕ್ ಪೆನಿಸಿಲಿನ್ಸ್. ಸೊ ಪೆನಿಸಿಲಿನ್ಸಲ್ಲೇ ನಮಗೆ ಬೇರೆ ತರಹದ ಪೆನಿಸಿಲಿನ್ಗಳು ಬರುತ್ತೆ, ಅದನ್ನು ನಾವು ಸಿಂಥೆಟಿಕ್ ಪೆನಿಸಿಲಿನ್ಸ್ ಅಂತ ಕರಿತೀವಿ. ಮತ್ತು ಇನ್ನೊಂದು ಕೆಟಗರಿ ಡ್ರಗ್ಗು, ಅದನ್ನು ನಾವು ಸೆಫಲೋಸ್ಪೋರಿನ್ಸ್ ಅಂತ ಕರಿತೀವಿ. ಸೊ ಪೆನಿಸಿಲಿನ್ ಕೂಡ ನಾವು ಪೆನಿಸಿಲಿನ್ನ ಕ್ಲಾಸಿಫಿಕೇಷನ್ ನೋಡೋಣ, ಅದರ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ನೋಡೋಣ, ಮತ್ತು ಅದರ ಆ್ಯಕ್ಟಿವಿಟಿ, ಸ್ಪೆಕ್ಟ್ರಮ್ ಆಫ್ ಆ್ಯಕ್ಟಿವಿಟಿ ಮತ್ತು ಥೆರಪ್ಯೂಟಿಕ್ ಯೂಸಸ್ಸು ಹಾಗೂ ಅಡ್ವರ್ಸ್ ರಿಯಾಕ್ಷನ್ಸ್ನ ನೋಡ್ತಾ ಹೋಗೋಣ. ಸೊ ದೀಸ್ ಆರ್ ದ ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್. ಯಾಕೆ ಹೆಸರು ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್ ಅಂತ ನಾನು ಆಗಲೇ ಹೇಳಿದೆ. ಸಿ ಆಲ್ ಆಫ್ ದ ಡ್ರಗ್ಸ್ ಇನ್ ದಿಸ್ ಗ್ರೂಪ್ ದೇ ಕಂಟೈನ್ ಎ ಬೀಟಾ ಲ್ಯಾಕ್ಟಮ್ ರಿಂಗ್ ಇನ್ ದೇರ್ ಸ್ಟ್ರಕ್ಚರ್. ಈ ಪಿಂಕ್ ಕಲರ್ ನೀವು ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಏನು ಅಂದರೆ ಬೀಟಾ ಲ್ಯಾಕ್ಟಮ್ ರಿಂಗು. ಸೊ ಈ ಬೀಟಾ ಲ್ಯಾಕ್ಟಮ್ ರಿಂಗ್ ಇರೋದ್ರಿಂದಾನೇ ಇದನ್ನು ನಾವು ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಮತ್ತು ಆ ಬೀಟಾ ಲ್ಯಾಕ್ಟಮ್ಗೆ ಅಂಟ್ಕೊಂಡಿರೋ ಹಾಗೆ 5 ಮೆಂಬರ್ಡ್ ರಿಂಗು ಅಥವಾ 6 ಮೆಂಬರ್ಡ್ ರಿಂಗ್ ಇದ್ದರೆ ಅದನ್ನು ನಾವು ಥಯಾಜೋಲಿಡಿನ್ ರಿಂಗ್ಸ್ ಅಂತ ಕೂಡ ಕರಿತೀವಿ. ಏನು ಥಯಾಜೋಲಿಡಿನ್ ರಿಂಗ್ಸ್ ಅಂದರೆ? ಥಯ ಅಂದರೆ ಸಲ್ಫರ್ ಅಂತ, ಅಜೋ ಅಂದರೆ ನೈಟ್ರೋಜನ್ ಅಂತ. ಸೊ ಈ ರಿಂಗಲ್ಲಿ ಸಲ್ಫರ್ ಮತ್ತು ನೈಟ್ರೋಜನ್ ಇರೋದ್ರಿಂದ ಇದನ್ನು ಥಯಾಜೋಲಿಡಿನ್ ರಿಂಗ್ ಅಂತ ಕರಿತೀವಿ. ಸೊ ಯಾವಾಗಲೂ ಥಯಾಜೋಲಿಡಿನ್ ರಿಂಗು ಬೀಟಾ ಲ್ಯಾಕ್ಟಮ್ ರಿಂಗ್ಗೆ ಅಂಟ್ಕೊಂಡಿರೋ ಹಾಗೆ ಇರುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಥಯಾಜೋಲಿಡಿನ್ ಆ್ಯಂಡ್ ಬೀಟಾ ಲ್ಯಾಕ್ಟಮ್ ರಿಂಗ್ ಟುಗೆದರ್. ಬಟ್ ಥಯಾಜೋಲಿಡಿನ್ ರಿಂಗ್ ಇಲ್ಲ ಅಂದ್ರೂ ಬೀಟಾ ಲ್ಯಾಕ್ಟಮ್ ರಿಂಗ್ ಇರೋದ್ರಿಂದ ಈ ಮೋನೋಬ್ಯಾಕ್ಟಮ್ಸಲ್ಲಿ ನಾವು ಥಯಾಜೋಲಿಡಿನ್ ರಿಂಗ್ ನೋಡೋದೇ ಇಲ್ಲ, ಬೀಟಾ ಲ್ಯಾಕ್ಟಮ್ ರಿಂಗ್ ಅಷ್ಟೇ ಇರುತ್ತೆ, ಬಟ್ ದ ಆ್ಯಕ್ಟಿವಿಟಿ ರಿಮೈನ್ಸ್ ದ ಸೇಮ್. ಸೊ ಹಾಗಾಗಿ ಥಯಾಜೋಲಿಡಿನ್ ರಿಂಗು ಮತ್ತು ಬೀಟಾ ಲ್ಯಾಕ್ಟಮ್ ರಿಂಗು ಒಂದರಲ್ಲೇ ಇರುತ್ತೆ. ಅಥವಾ ಥಯಾಜೋಲಿಡಿನ್ ರಿಂಗ್ ಇಲ್ಲ ಅಂದರೂ ಬೀಟಾ ಲ್ಯಾಕ್ಟಮ್ ರಿಂಗ್ ಇರೋದ್ರಿಂದ ನಾವು ಈ ಎಲ್ಲ ಡ್ರಗ್ಸನ್ನು ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಅಂದರೆ ಸೆಫಲೋಸ್ಪೋರಿನ್ಸು, ಪೆನಿಸಿಲಿನ್ಸು,
ಕಾರ್ಬಪೀನಮ್ಸು ಮತ್ತು ಮೋನೋಬ್ಯಾಕ್ಟಮ್ಸು. ಮತ್ತು ಕಾಮನ್ ಆಗಿ ಏನು ಪ್ರಾಪರ್ಟಿ ಇರುತ್ತೆ ಇವುಗಳಲ್ಲಿ ಅಂತಂದರೆ, ಇವುಗಳ ಕೆಮಿಸ್ಟ್ರಿ ಒಂದೇ ಆಗಿರುತ್ತೆ. ಸೊ ಆಲ್ ದ ಫೀಚರ್ಸ್ ಆಫ್ ಕೆಮಿಸ್ಟ್ರಿ ಇಟ್ ರಿಮೈನ್ಸ್ ದ ಸೇಮ್. ದಟ್ ಇಸ್ ದೇ ಕಂಟೈನ್ 1 5 or 6 membered ring which is attached to the beta lactam ring, and mechanism of action remains the same. ಸೊ ಎಲ್ಲಾನು ಒಂದೇ ಥರ ಆ್ಯಕ್ಟ್ ಮಾಡ್ತವೆ. ಅದು ಪೆನಿಸಿಲಿನ್ಸು, ಸೆಫಲೋಸ್ಪೋರಿನ್ಸು, ಮೋನೋಬ್ಯಾಕ್ಟಮ್ಸು, ಕಾರ್ಬಾಪೆನಮ್ಸು, ಅದರ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ನು ಸೇಮ್ ಇರುತ್ತೆ. ಮತ್ತು ಫಾರ್ಮಕಾಲಜಿಕಲ್ ಆ್ಯಂಡ್ ಕ್ಲಿನಿಕಲ್ ಎಫೆಕ್ಟ್ಸ್, ಸೊ ಅದರ ಫಾರ್ಮಕಾಲಜಿಕಲ್ ಆ್ಯಕ್ಷನ್ನು ಒಂದೊಂದು ಆರ್ಗನ್ ಸಿಸ್ಟಮ್ ಮೇಲೂ ಸೇಮೇ ಇರುತ್ತೆ. ಮತ್ತು ಕ್ಲಿನಿಕಲ್ ಎಫೆಕ್ಟ್ಸೂ ಅಡ್ವರ್ಸ್ ಎಫೆಕ್ಟ್ಸ್ ಆಗಲಿ ಸೈಡ್ ಎಫೆಕ್ಟ್ಸ್ ಇರಲಿ ಸೇಮ್ ಇರುತ್ತೆ. ಸೊ ಬೀಟಾ ಲ್ಯಾಕ್ಟಮ್ ರಿಂಗ್ ಇನ್ ಸೆಫಲೋಸ್ಪೋರಿನ್ಸ್. ಸೊ ಬೀಟಾ ಲ್ಯಾಕ್ಟಮ್ ರಿಂಗು ಸೆಫಲೋಸ್ಪೋರಿನ್ಸಲ್ಲಿ ಈ ಥರ ಕಾಣಿಸುತ್ತೆ. ಸೊ ಯಾವುದಾದ್ರೂ ಒಂದು ರೆಪ್ರೆಸೆಂಟೇಟಿವ್ ಇರುತ್ತೆ. ಸೊ ನಾವಿಲ್ಲಿ ಆರ್ಗೆ ರೆಪ್ರೆಸೆಂಟ್ ಮಾಡಿದರೆ ನಮಗೆ ಬೇರೆ ಬೇರೆ ಸೆಫಲೋಸ್ಪೋರಿನ್ಸು ಅಥವಾ ಬೇರೆ ಬೇರೆ ಪೆನಿಸಿಲಿನ್ಸು ಸಿಗ್ತಾ ಹೋಗುತ್ತೆ. ಈ ಬೀಟಾ ಲ್ಯಾಕ್ಟಮ್ ರಿಂಗು ಮತ್ತು ಥಯೋಸೋಲ್ಡಿನ್ ರಿಂಗ್ ಹಾಗೇ ಇರುತ್ತೆ. ನಾವು ಈ ಬೀಟಾ ಲ್ಯಾಕ್ಟಮ್ ರಿಂಗ್ನ ಸೈಡ್ ಚೈನನ್ನು ಚೇಂಜ್ ಮಾಡ್ತಾ ಹೋಗ್ತೀವಿ. ಸೊ ಆ ಸೈಡ್ ಚೈನನ್ನು ನಾವು ಬೇರೆ ಬೇರೆ ಗ್ರೂಪ್ಸಿಂದ ರೆಪ್ರೆಸೆಂಟ್ ಮಾಡಿದಾಗ, ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬೇರೆ ಬೇರೆ ಪೆನಿಸಿಲಿನ್ಸು ಮತ್ತು ಸೆಫಲೋಸ್ಪೋರಿನ್ಸು ಸಿಕ್ಕತ್ತೆ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಬೀಟಾ ಲ್ಯಾಕ್ಟಮ್ಸ್? ಸೊ ನಾವು ಬೀಟಾ ಲ್ಯಾಕ್ಟಮ್ನ ಫೀಚರ್ಸ್ ನೋಡೋಣ. ಸೊ ಬೀಟಾ ಲ್ಯಾಕ್ಟಮ್ಸ್ ದೇ ಹ್ಯಾವ್ ದ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ವಿಚ್ ಯೂಶಲಿ ಇನ್ಹಿಬಿಟ್ ದ ಸೆಲ್ ವಾಲ್ ಸಿಂಥಸಿಸ್. ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್ ಏನು ಮಾಡ್ತವೆ ಅಂದರೆ ಸೆಲ್ ವಾಲ್ ಸಿಂಥಸಿಸ್ನ ಇನ್ಹಿಬಿಟ್ ಮಾಡ್ತಾ ಹೋಗ್ತವೆ. ಏನು ಈ ಸೆಲ್ ವಾಲ್ ಸಿಂಥಸಿಸ್ ಅಂದರೆ, ನಾನು ಸೆಲ್ ವಾಲ್ ಸಿಂಥಸಿಸ್ನ ನಿಮಗೆ ತೋರಿಸ್ತೀನಿ ಪಿಕ್ಚರಲ್ಲಿ. ಸೊ ಎವ್ರಿ ಬ್ಯಾಕ್ಟೀರಿಯಾ ದೇ ಹ್ಯಾವ್ ಗಾಟ್ ಎ ರಿಜಿಡ್ cell wall. So in that cell wall it contains many type of chemical agents which usually gives stability for the cell wall. So ಈ ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸು ಆ ಸೆಲ್ ವಾಲ್ ಸಿಂಥಸಿಸ್ ಏನಿರುತ್ತೆ ಅದನ್ನು ಇನ್ಹಿಬಿಟ್ ಮಾಡಿಬಿಡುತ್ತೆ. ಅದು ಸೆಲ್ ವಾಲ್ ಸಿಂಥಸಿಸ್ನ ಇನ್ಹಿಬಿಟ್ ಮಾಡಿದಾಗ ಆ ಸೆಲ್ಲು ತನ್ನ ರಿಜಿಡಿಟಿನ ಕಳ್ಕೊಳ್ಳುತ್ತೆ. ರಿಜಿಡಿಟಿನ ಕಳ್ಕೊಂಡು ಆರ್ಗ್ಯಾನಿಸಮು ಸಾಯುತ್ತೆ. ಸೊ ವಿ ಹ್ಯಾವ್ ಗಾಟ್ ಬ್ಯಾಕ್ಟೀರಿಸೈಡಲ್ ಆ್ಯಂಡ್ ಬ್ಯಾಕ್ಟೀರಿಸ್ಟಾಟಿಕ್ ಏಜೆಂಟ್. ಏನು ಬ್ಯಾಕ್ಟೀರಿಸೈಡಲ್ ಅಂದರೆ ಮತ್ತು ಬ್ಯಾಕ್ಟೀರಿಸ್ಟಾಟಿಕ್ ಅಂದರೆ ಅಂತ. ಸೈಡಲ್ ಅಂದರೆ ಕಿಲ್ಲಿಂಗ್ ಅಂತ. ಸೊ ಯಾವುದಾದ್ರೂ ಏಜೆಂಟ್ಸು ಬ್ಯಾಕ್ಟೀರಿಯಾನ ಸಾಯಿಸಿದರೆ ಅದನ್ನು ನಾವು ಬ್ಯಾಕ್ಟೀರಿಸೈಡಲ್ ಅಂತ ಕರಿತೀವಿ. ಯಾವುದಾದ್ರೂ ಏಜೆಂಟ್ಸು ಆ ಬ್ಯಾಕ್ಟೀರಿಯಾನ ಗ್ರೋತನ್ನು ಇನ್ಹಿಬಿಟ್ ಮಾಡಿದರೆ ಅದನ್ನು ಬ್ಯಾಕ್ಟೀರಿಯೋಸ್ಟಾಟಿಕ್ ಅಂತ ಕರಿತೀವಿ. ಸೊ ಈ ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸು ಬ್ಯಾಕ್ಟೀರಿಸೈಡಲ್ ಆಗು ಆ್ಯಕ್ಟ್ ಮಾಡ್ತವೆ ಹಾಗೂ ಬ್ಯಾಕ್ಟೀರಿಸ್ಟಾಟಿಕ್ ಆದ್ರೂ ಹಾಗೂ ಹ್ಯಾಕ್ ಮಾಡ್ತವೆ. ಸೊ ಬ್ಯಾಕ್ಟೀರಿಸೈಡಲ್ ವಿಚ್ ಯೂಶಲಿ ಎಕ್ಸೆಪ್ಟ್ ಎಗೇನ್ಸ್ಟ್ ಎಂಟಿರೋಕಾಕಸ್ ಸ್ಪೀಷೀಸ್. ಸೊ ಎಂಟಿರೋಕಾಕಸ್ ಸ್ಪೀಷೀಸ್ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸನ್ನು ಬ್ಯಾಕ್ಟೀರಿಸೈಡಲ್ ಆಗಿ ಆ್ಯಕ್ಟ್ ಮಾಡುತ್ತಾರೆ. ಎಲ್ಲ ಸ್ಪೀಷೀಸ್ನು ಸಾಯಿಸುತ್ತೆ. ಬಟ್ ಎಂಟಿರೋಕಾಕಸನ್ನು ಇಟ್ ಕೆನಾಟ್ ಕಿಲ್. ಇಟ್ ಕೆನಾಟ್ ಆ್ಯಕ್ಟ್ ಆಸ್ ಬ್ಯಾಕ್ಟೀರಿಸೈಡಲ್ ಫಾರ್ ಎಂಟಿರೋಕಾಕಸ್. ಆ್ಯಂಡ್ ಸಮ್ಟೈಮ್ಸ್ ಇಟ್ ಮೇ ಬಿ ಟೈಮ್ ಡಿಪೆಂಡೆಂಟ್ ಕಿಲ್ಲರ್ಸ್. ಸೊ ಟೈಮು ಎಷ್ಟು ಹೊತ್ತು ಕಾಂಟ್ಯಾಕ್ಟಿಗೆ ಬರುತ್ತೋ ಬ್ಯಾಕ್ಟೀರಿಯಾ ಈ ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್ ಜೊತೆ, ಈವನ್ ದಟ್ ಡಿಪೆಂಡ್ಸ್ ಆನ್ ದ ಟೈಮ್. ಸೊ ಸಮ್ಟೈಮ್ಸ್ ಇಟ್ ಮೇ ಬಿ ಅ ಟೈಮ್ ಡಿಪೆಂಡೆಂಟ್ ಕಿಲ್ಲರ್ಸ್. ಆ್ಯಂಡ್ ಶಾರ್ಟ್ ಎಲಿಮಿನೇಷನ್ ಹಾಫ್ ಲೈಫ್, ಬೇಗ ಬಾಡಿಯಿಂದ ಎಲಿಮಿನೇಟ್ ಆಗುತ್ತೆ. ಇದನ್ನು ಶಾರ್ಟ್ ಎಲಿಮಿನೇಷನ್ ಅಂತ ಕರಿತೀವಿ. ಆ್ಯಂಡ್ ಪ್ರೈಮರಿಲಿ ರೀನಲ್ಲಿ ಎಲಿಮಿನೇಟೆಡ್. ಮತ್ತು ಹೇಗೆ ಎಕ್ಸ್ಕ್ರೀಟ್ ಆಗುತ್ತೆ, ಎಲಿಮಿನೇಟ್ ಆಗುತ್ತೆ ಬಾಡಿಯಿಂದ ಅಂದರೆ ದಟ್ ಈಸ್ ವಯಾ ಕಿಡ್ನಿ. ಸೊ ಕಿಡ್ನಿ ಮುಖಾಂತರ ಇಟ್ ಮೇ ಬಿ ಇನ್ ದ ಯೂರಿನ್ ಇಟ್ ಈಸ್ ಗೋಯಿಂಗ್ ಟು ಎಲಿಮಿನೇಟ್. ಆ್ಯಂಡ್ ಕ್ರಾಸ್ ಅಲರ್ಜೆನಿಸಿಟಿ ಇಟ್ ಮೇ ಬಿ ದೇರ್ ಎಕ್ಸೆಪ್ಟ್ ಅಜಿಟ್ರಿಯೋನಮ್. ಸೊ ಅಜಿಟ್ರಿಯೋನಮ್ ತುಂಬ ಕಡಿಮೆ ಅಲರ್ಜಿಕ್ ರಿಯಾಕ್ಷನ್ಸ್ನ ಕಾಸ್ ಮಾಡುತ್ತೆ. ಅದು ಬಿಟ್ಟು ಎಲ್ಲ ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸಲ್ಲೂ ಅಲರ್ಜಿಕ್ ರಿಯಾಕ್ಷನ್ಸು ಕಾಮನ್ ಆಗಿ ನಾವು ನೋಡ್ತೀವಿ. ಸೊ ಕಮಿಂಗ್ ಟು ದ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್. ಸೊ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ನೋಡೋಣ. ಸೊ ಯೂಶಲಿ ದಿಸ್ ಬ್ಯಾಕ್ಟೀರಿಯಾ they may interfere with the cell wall synthesis by binding to penicillin binding proteins. ಹೇಗೆ ಆ್ಯಕ್ಟ್ ಮಾಡ್ತವೆ ಈ ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸು ಅಥವಾ ಪೆನಿಸಿಲಿನ್ಸು, ಸೆಫಲೋಸ್ಪೋರಿನ್ಸು ಅಂದರೆ ಫಸ್ಟ್ ಅವು ಇಂಟರ್ಫಿಯರ್ ಆಗ್ತವೆ. ಎಲ್ಲಿ ಇಂಟರ್ಫಿಯರ್ ಆಗ್ತವೆ ಅಂತಂದರೆ ಸೆಲ್ ವಾಲ್ ಸಿಂಥಸಿಸಲ್ಲಿ. ಸೆಲ್ ವಾಲ್ ಸಿಂಥಸಿಸ್ ಇರುತ್ತಲ್ಲ ಅದ್ರ ಜೊತೆ ಇಂಟರ್ಫಿಯರ್ ಆಗ್ತವೆ. ಸೊ ಹೇಗೆ ಇಂಟರ್ಫಿಯರ್ ಆಗ್ತವೆ ಅಂದರೆ ಬೈಂಡಿಂಗ್ ಟು ಪೆನಿಸಿಲಿನ್ ಬೈಂಡಿಂಗ್ ಪ್ರೋಟೀನ್ಸ್.
So when this beta-lactam they bind to the penicillin binding proteins, generally it is called PBP ಅಂತ ಕರಿತೀವಿ. ಈ ಪೆನಿಸಿಲಿನ್ ಬೈಂಡಿಂಗ್ ಪ್ರೋಟೀನ್ ಜೊತೆ ಅದು ಬೈಂಡ್ ಆಗುತ್ತೆ, ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸು ಬೈಂಡ್ ಆಗಿ ಆ ಸೆಲ್ ವಾಲ್ ಸಿಂಥಸಿಸ್ ಜೊತೆ ಇಂಟರ್ಫಿಯರ್ ಆಗುತ್ತೆ. ಸೊ ಆ್ಯಂಡ್ ಇನ್ಹಿಬಿಷನ್ ಆಫ್ PBPs leads to inhibition of peptidoglycan synthesis. So peptidoglycan ಏನು ಅಂದರೆ it is one of the ಇಂಪಾರ್ಟೆಂಟ್ ಸಿಂಥಸಿಸ್ ಆಫ್ ಸೆಲ್ ವಾಲ್. ಈ ಸೆಲ್ ವಾಲು ಪೆಪ್ಟಿಡೋಗ್ಲೈಕನ್ ಅನ್ನೋ ಒಂದು ಪ್ರೋಟೀನನ್ನು ಸಿಂಥಸೈಸ್ ಮಾಡ್ತಾ ಇರುತ್ತೆ. ಈ ಪೆಪ್ಟಿಡೋಗ್ಲೈಕನ್ನೇ ಯೂಶ್ವಲಿ ಅದಕ್ಕೆ ರಿಜಿಡಿಟಿನ ಕೊಡ್ತಾ ಇರುತ್ತೆ. ಸೊ ಈ ಪೆಪ್ಟಿಡೋಗ್ಲೈಕನ್ನ ಏನು ಮಾಡುತ್ತೆ, ಸಿಂಥಸಿಸ್ನ ಇನ್ಹಿಬಿಟ್ ಮಾಡಿಬಿಡುತ್ತೆ. ಸೊ ಈ ಪೆಪ್ಟಿಡೋಗ್ಲೈಕನ್ನು ಆ ರಿಜಿಡಿಟಿನ ಹಾಳು ಮಾಡುತ್ತೆ. ಅಂದರೆ ಈ ಪೆಪ್ಟಿಡೋಗ್ಲೈಕನ್ ಸಿಂಥಸಿಸಿಂದ ಏನು ರಿಜಿಡಿಟಿ ಸಿಗ್ತಾ ಇತ್ತು ಸೆಲ್ ವಾಲ್ಗೆ ಅದು ಇನ್ಹಿಬಿಟ್ ಆಗಿಬಿಡುತ್ತೆ. ಹಾಗಾಗಿ ಸೆಲ್ಲು ಡೆತ್ ಆಗುತ್ತೆ. ಸೊ ವೆನ್ ಬ್ಯಾಕ್ಟೀರಿಯಲ್ ಸೆಲ್ ಇಟ್ ಲೂಸಸ್ ಇಟ್ಸ್ ಸ್ಟೆಬಿಲಿಟಿ ಆರ್ ರಿಜಿಡಿಟಿ, ಇಟ್ ಇಸ್ ಗೋಯಿಂಗ್ ಟು ಡೈ. ಸೊ this may be the cause of cell death. So this leads to cell death. ಈ inhibition of peptidoglycan cell deathಗೆ ಕಾರಣ ಆಗುತ್ತೆ. So bacteria are going to die. So this beta-lactam antibiotics usually it has got its features. ನಾವು ಅದರದ್ದು ಫೀಚರ್ಗಳನ್ನು ನೋಡಿದ್ವು. ಬೀಟಾ-ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್ದು ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಕೂಡ ನೋಡಿದ್ವು. ಈಗ ರೆಸಿಸ್ಟೆನ್ಸ್ ನೋಡೋಣ. ಆ್ಯಕ್ಚುಲಿ ಈ ರೆಸಿಸ್ಟೆನ್ಸು ನಿಮಗೆ ತುಂಬ ಅವಶ್ಯಕತೆ ಇಲ್ಲ, ಬಟ್ ಸುಮ್ಮನೆ ಸಿಂಪಲಾಗಿ ನಾನು ಡಿಸ್ಕಸ್ ಮಾಡ್ತೀನಿ. ಬಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಫೀಚರ್ಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬೀಟಾ-ಲ್ಯಾಕ್ಟಮ್ ಆ್ಯಸ್ ವೆಲ್ ಆಸ್ ವೆರಿ ಇಂಪಾರ್ಟೆಂಟ್ ಇಸ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್. ಆಯಿತಾ, ನೀವು ಅಲ್ಲಿ ಮೆನ್ಷನ್ ಮಾಡಲೇಬೇಕು ಯಾವುದ್ರ ಬಗ್ಗೆ ಅಂದರೆ, ಒಂದು ಸೆಲ್ ವಾಲ್ ಸಿಂಥಸಿಸ್ನ ಇನ್ಹಿಬಿಷನ್ನು, ಮತ್ತು ಸೆಲ್ಗೆ ರಿಜಿಡಿಟಿ ಕೊಡುವಂಥದ್ದು ಯಾವುದೋ ಪೆಪ್ಟಿಡೋಗ್ಲೈಕನ್ನು. ಸೊ ಅದರ ಸಿಂಥಸಿಸ್ ಕೂಡ ಇನ್ಹಿಬಿಟ್ ಆಗುತ್ತೆ ಅಂತ. ಪ್ರೊಡಕ್ಷನ್ ಆಫ್ ಸಮ್ ಬೀಟಾ-ಲ್ಯಾಕ್ಟಮೇಸ್ ಎನ್ಸೈಮ್ಸ್. ಸೊ ಬೀಟಾ-ಲ್ಯಾಕ್ಟಮೇಸ್ ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಅದು ಏನು ಒಂದು ರೆಸಿಸ್ಟೆನ್ಸ್ಗೆ, ಮೆಕ್ಯಾನಿಸಮ್ ಆಫ್ ರೆಸಿಸ್ಟೆನ್ಸ್ಗೆ ಕಾರಣ ಆಗುತ್ತೆ. ಮತ್ತು ಟ್ರ್ಯಾಪಿಂಗ್ ಮೆಕ್ಯಾನಿಸಮ್ ಅಂತ ಕರಿತೀವಿ, ಅದನ್ನು ನಾನು ತೋರಿಸ್ತೀನಿ. ಮಾಡಿಫಿಕೇಷನ್ ಆಫ್ ಟಾರ್ಗೆಟ್ ಪ್ರೋಟೀನ್ ಬೈಂಡಿಂಗ್, ಪೆನ್ಸಿಲಿನ್ ಬೈಂಡಿಂಗ್ ಪ್ರೋಟೀನ್ಸು, ಮತ್ತು ಇಂಪೇರ್ಡ್ ಪೆನೆಟ್ರೇಷನ್ ಆಫ್ ಡ್ರಗ್ ಟು target penicillin binding proteins, and the storage of autolytic enzyme, and the presence of an efflux pump. So these are some of the factors that usually causes the resistance. So ಇದಕ್ಕೆ ರೆಸಿಸ್ಟೆನ್ಸ್ ಇರೋದ್ರಿಂದ ಪೆನಿಸಿಲಿನ್ ಏನಾಗಲ್ಲ, ಕೆಲವೊಮ್ಮೆ ವರ್ಕ್ ಆಗಲ್ಲ. ಸೊ ಇದನ್ನು ನಾವು ಡೀಟೇಲ್ ಆಗಿ ಏನು ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಯು ಜಸ್ಟ್ ನೋ ದಟ್ ಹೌ ಯೂಶಲಿ ದ ರೆಸಿಸ್ಟೆನ್ಸ್ ಕಾಸಸ್ ಅಂತ, ದೀಸ್ ಆರ್ ದ ಫ್ಯಾಕ್ಟರ್ಸ್ ಅಂತ ಗೊತ್ತಿದ್ರೆ ಸಾಕಾಗತ್ತೆ ನಿಮಗೆ. ಸೊ ಹೌ ವಿ ಗಾಟ್ ಪೆನಿಸಿಲಿನ್, ಕಮಿಂಗ್ ಟು ದ ಎಕ್ಸಿಸ್ಟೆನ್ಸ್ ಆಫ್ ಪೆನಿಸಿಲಿನ್ ಹೇಗೆ ಸಿಕ್ತು ನಮಗೆ ಅಂತ. ಸೊ ಇಟ್ ಈಸ್ ಅಲೆಕ್ಸಾಂಡರ್ ಫ್ಲೆಮಿಂಗ್, a scientist who discovered penicillin in 1928. ನಮಗೆ ಪೆನಿಸಿಲಿನ್ ಅನ್ನೋ ಒಂದು ಔಷಧಿನ, ಪೆನಿಸಿಲಿನ್ ಅನ್ನೋ ಒಂದು ಆ್ಯಂಟಿಬಯೋಟಿಕ್ನ ನಮಗೆ ಕಂಡು ಹಿಡಿದವರೇ ಅಲೆಕ್ಸಾಂಡರ್ ಫ್ಲೆಮಿಂಗ್, ಎ ಗ್ರೇಟ್ ಸೈಂಟಿಸ್ಟ್. ಸೊ ಅಲೆಕ್ಸಾಂಡರ್ ಫ್ಲೆಮಿಂಗ್ ಐಸೋಲೇಟೆಡ್ ದ ಆ್ಯಂಟಿಬಯೋಟಿಕ್ ಸಬ್ಸ್ಟೆನ್ಸ್ ಪೆನಿಸಿಲಿನ್ ಫ್ರಮ್ ದ ಫಂಗಸ್ Penicillium notatum on September 15th, for where he shared a Nobel Prize in 1945. ಸೊ ಈ ಪೆನಿಸಿಲಿನ್ ಅನ್ನೋ ಒಂದು ಡ್ರಗ್ನ, ಆ್ಯಂಟಿಬಯೋಟಿಕ್ಕನ್ನು ಈ ಅಲೆಕ್ಸಾಂಡರ್ ಫ್ಲೆಮಿಂಗು ಸುಮಾರು 1928 ಕಂಡುಹಿಡಿದ್ರು. ಅವರು ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಪೆನಿಸಿಲಿನ್ನ ಅಂದರೆ, ಅದು ಒಂದು ಫಂಗಲ್ ಸ್ಪೀಷೀಸಿಂದ. ಸೊ 2 ಫಂಗಲ್ ಸ್ಪೀಷೀಸ್ ಬರುತ್ತೆ. ಒಂದನ್ನು ಪೆನಿಸಿಲಿನ್ ನೊಟಾಟಮ್ ಅಂತನೋ, ಮತ್ತೊಂದನ್ನು ಪೆನಿಸಿಲಿನ್ ಕ್ರೈಸೋಜಿನಮ್ ಅಂತನೋ ಕರಿತೀವಿ. ಸೊ ಈ ಫಂಗಲ್ ಸ್ಪೀಷೀಸಿಂದ ಇವರು ಈ ಪೆನಿಸಿಲಿನ್ ಅನ್ನೋ ಆ್ಯಂಟಿಬಯೋಟಿಕ್ನ ಕಂಡುಹಿಡಿತಾರೆ. ಅದಕ್ಕೆ ಅವರಿಗೆ ನೊಬೆಲ್ ಪ್ರೈಸ್ ಕೂಡ ಸಿಕ್ಕತ್ತೆ. ಸೊ ಪೆನಿಸಿಲಿನ್ ಇಸ್ ಅನ್ ಆ್ಯಂಟಿಬಯೋಟಿಕ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕಾಸ್ಡ್ ಬೈ ಸಸೆಪ್ಟಬಲ್. ಸೊ ಈ ಪೆನಿಸಿಲಿನ್ನ ಯಾವುದಕ್ಕೆ ಯೂಸ್ ಮಾಡ್ಬೋದು ಅಂತ ಅವ್ರು ತೋರಿಸ್ಕೊಟ್ರು ಅಂದರೆ, ಎಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೂ ನಾವು ಪೆನಿಸಿಲಿನ್ನ ಯೂಸ್ ಮಾಡ್ಬೋದು ಅದರ ಟ್ರೀಟ್ಮೆಂಟ್ಗೆ ಅಂತ ತೋರಿಸ್ಕೊಟ್ರು. So the penicillin has the structure of
thiazolidine ring connected to a beta-lactam ring which is attached to a side chain. ನಾನು ನಿಮ್ಗೆ ಆವಾಗಲೇ ಆ ಪಿಕ್ಚರಲ್ಲೂ ತೋರಿಸ್ದೆ ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಪೆನಿಸಿಲಿನ್ ಅಂತ. ನಾನು ಆವಾಗಲೇ ನಿಮ್ಗೆ ಹೇಳಿದಾಗೆ ಇದು ಥಯಾಜೋಲಿಡಿನ್ ರಿಂಗು ಮತ್ತು ಇದು ಬೀಟಾ-ಲ್ಯಾಕ್ಟಮ್ ರಿಂಗು. ಪೆನಿಸಿಲಿನ್ ನಮಗೆ ಹೇಗೆ ಸಿಕ್ಕತ್ತೆ ಅಂತಂದರೆ ಥಯಾಜೋಲಿಡಿನ್ ರಿಂಗು ಬೀಟಾ-ಲ್ಯಾಕ್ಟಮ್ ರಿಂಗ್ಗೆ ಅಟ್ಯಾಚ್ ಆಗಿರುತ್ತೆ ಮತ್ತು ಅದರ ಜೊತೆಯಲ್ಲಿ ಒಂದು ಸೈಡ್ ಚೈನ್ ಕೂಡ ಇರುತ್ತೆ ಅಂತ. ಇದು ಸೈಡ್ ಚೈನು. ಸೊ ಈ ಸೈಡ್ ಚೈನನ್ನು ನಾವು ಬೇರೆ ಬೇರೆ ಇದರಿಂದ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ಕಾಂಪೌಂಡ್ಸಿಂದ ನಮಗೆ ಬೇರೆ ಬೇರೆ ಪೆನಿಸಿಲಿನ್ಸು ಸಿಗ್ತಾ ಹೋಗುತ್ತೆ. ಸೊ ಆಲ್ ಪೆನಿಸಿಲಿನ್ಸ್ ಆರ್ ಡಿರೈವ್ಡ್ ಫ್ರಮ್ 6 ಅಮೈನೋ ಪೆನಿಸಿಲಾನಿಕ್ ಆ್ಯಸಿಡ್. ಸೊ ಎಲ್ಲ ಪೆನಿಸಿಲಿನ್ಸು ಹೇಗೆ ಸಿಕ್ಕತ್ತೆ, ಡಿರೈವ್ ಆಗಿರುತ್ತೆ ಅಂದರೆ ಅದು 6 ಅಮೈನೋ ಪೆನಿಸಿಲಿನಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಅಮೈನ್ ಗ್ರೂಪ್ ಇರುತ್ತೆ, ಅದು 6th ಪೊಸಿಷನ್ ಇರುತ್ತೆ, ಅದು ಪೆನಿಸಿಲಿನಿಕ್ ಆ್ಯಸಿಡ್ ಆಗಿ ಯಾಕಂದರೆ ಇಲ್ಲಿ ಅಮೈನ್ ಗ್ರೂಪು ಮತ್ತು ಇದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಡು. ಸೊ ಹಾಗಾಗಿ ಇಟ್ ಈಸ್ ಯೂಶಲಿ ದಿಸ್ ಇಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ವಿ ಯೂಶಲಿ ಹ್ಯಾವ್ ಅಮೈಡ್ ಗ್ರೂಪ್. ಸೊ ಇದು ಅಮೈಡು NHCO. ಇಲ್ಲಿಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ಬೇರೆ ಪೆನಿಸಿಲಿನ್ ಸಿಗುತ್ತೆ. ಆ್ಯಂಡ್ ದಿಸ್ ಇಸ್ ದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ COOH. ಸೊ ಅದಕ್ಕೆ ಅದು 6 ಅಮೈನೋ ಪೆನಿಸಿಲಾನಿಕ್ ಆ್ಯಸಿಡ್ ಅಂತ ನಾವು ಕಾಮನ್ ಆಗಿ ಕರಿತೀವಿ. ದ ವೇರಿಯಸ್ ಪೆನಿಸಿಲಿನ್ಸ್ ಡಿಫರ್ ಇನ್ ದ ಸೈಡ್ ಚೈನ್ ಸ್ಟ್ರಕ್ಚರ್. ಬೇರೆ ಬೇರೆ ಪೆನಿಸಿಲಿನ್ಸ್ ಹೇಗೆ ಸಿಗ್ತಾ ಹೋಗುತ್ತೆ ಅಂದರೆ ಈ ಸೈಡ್ ಚೈನನ್ನು ನಾವು ಚೇಂಜ್ ಮಾಡ್ತಾ ಇದ್ದರೆ ಬೇರೆ ಪೆನಿಸಿಲಿನ್ಸು ಸಿಕ್ಕತ್ತೆ. ಸೊ ಕಮಿಂಗ್ ಟು ದ ಕ್ಲಾಸಿಫಿಕೇಷನ್ ಆಫ್ ಪೆನಿಸಿಲಿನ್ ವಿಚ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್. ಸೊ ಈ ಕ್ಲಾಸಿಫಿಕೇಷನು ಅಷ್ಟೇ ನಿಮಗೆ 5 ಮಾರ್ಕಿಗೆ ಕೇಳಿದ್ರೆ ಪೆನಿಸಿಲಿನ್ಸ್ದು ವಾಟ್ ಆರ್ ಬೀಟಾ-ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್ ಮತ್ತು ಕ್ಲಾಸಿಫೈ ಪೆನಿಸಿಲಿನ್ಸ್ ಅಂತ ಕೇಳ್ತಾರೆ. ಪೆನಿಸಿಲಿನ್ನ ಕ್ಲಾಸಿಫಿಕೇಷನ್ ಕೂಡ ಇಂಪಾರ್ಟೆಂಟು, ಅದು ಒಂದು 5 ಮಾರ್ಕ್ ಕ್ವೆಶ್ಚನ್ನು. ಸೊ ಪೆನಿಸಿಲಿನ್ಸ್ ಆರ್ ಡಿವೈಡೆಡ್ ಇಂಟು ನ್ಯಾಚುರಲ್ ಆ್ಯಂಡ್ ಸೆಮಿಸಿಂಥೆಟಿಕ್ ಒನ್ಸ್. ಪೆನಿಸಿಲಿನ್ನ ನಾವು ಹೇಗೆ ಡಿವೈಡ್ ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ ಅಂದರೆ ನ್ಯಾಚುರಲ್ ಪೆನಿಸಿಲಿನ್ಸ್ ಮತ್ತು ಸೆಮಿಸಿಂಥೆಟಿಕ್ ಪೆನಿಸಿಲಿನ್ ಅಂತ. ಸೊ ಅದರಲ್ಲಿ ಸೆಮಿಸಿಂಥೆಟಿಕ್ ಪೆನಿಸಿಲಿನಲ್ಲಿ ಕೆಲವು ಆ್ಯಂಟಿಸ್ಟೆಫೈಲೋಕಾಕಸ್ಸು ಮತ್ತು ಎಕ್ಸ್ಟೆಂಡೆಡ್ ಸ್ಪೆಕ್ಟ್ರಮ್ ಪೆನಿಸಿಲಿನ್ಸ್ ಅಂತ ಕೂಡ ನಾವು ಅದನ್ನು ಕರಿತೀವಿ. ಸೊ ನ್ಯಾಚುರಲ್ ಪೆನಿಸಿಲಿನ್ಸ್ ಯಾವುದು ಅಂತ ನೋಡೋಣ. ಸಿ ನ್ಯಾಚುರಲ್ ಪೆನಿಸಿಲಿನ್ಸ್ ಆರ್ ದೋಸ್ ವಿಚ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಕಲ್ಚರಲ್ ಸೊಲ್ಯೂಷನ್ ಆಫ್ ಪೆನಿಸಿಲಿಯಾ. ಸೊ ನ್ಯಾಚುರಲ್ ಪೆನಿಸಿಲಿನ್ಸ್ ಯಾವುದು ಅಂದರೆ ಯಾವುದನ್ನು ನಾವು ಫಂಗಸ್ಸಿಂದ ಡೈರೆಕ್ಟಾಗಿ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವೋ, ಆ ಫಂಗಸ್ನ ಕಲ್ಚರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವೋ ಅದನ್ನು ನಾವು ನ್ಯಾಚುರಲ್ ಪೆನಿಸಿಲಿನ್ಸ್ ಅಂತ ಕರಿತೀವಿ. ದೇ ಆರ್ ದ ಪ್ರೋಟೋಟೈಪ್ ಇನ್ ಪೆನಿಸಿಲಿನ್ G. ಸೊ ಪೆನಿಸಿಲಿನ್ Gಯ ಪ್ರೋಟೋಟೈಪ್ ಡ್ರಗ್ಸ್ ಆಗಿರ್ತವೆ ಅದೆಲ್ಲ, ವಿಚ್ ಇಸ್ pH ಸೆನ್ಸಿಟಿವ್. ಸೊ ಇದು pH ಬಾಡಿಯಲ್ಲಿ ಎಸ್ಪೆಷಲಿ ಸ್ಟೊಮಕ್ನ ಗ್ಯಾಸ್ಟ್ರಿಕ್ ಆ್ಯಸಿಡ್ pHಗೆ ಸೆನ್ಸಿಟಿವ್ ಆಗಿರುತ್ತೆ. ಅದಕ್ಕೆ ನೀವು ಕೇಳಿರಬಹುದು ಯಾವುದೇ ಕಾರಣಕ್ಕೂ ನಾವು ಪೆನಿಸಿಲಿನ್ನ ಓರಾಲ್ ರೂಪದಲ್ಲಿ ಅಂದರೆ ಟ್ಯಾಬ್ಲೆಟ್ ಆಗಲಿ ಸಿರಪ್ ಆಗಲಿ ಆ ಥರ ಓರಲ್ ಡೋಸೇಜ್ ಫಾರ್ಮ್ ನಾವು ಕೊಡೋದೇ ಇಲ್ಲ. ಓರಲಿ ಪೆನಿಸಿಲಿನ್ಸ್ ಆರ್ ಕೆನಾಟ್ ಬಿ we don't have any such prescription that oral penicillins are there anta. So it will be given in the injectable form, so therefore not given orally, and effective against gram positive cells. ಮತ್ತು ಪೆನಿಸಿಲಿನ್ಸ್ ಏನಂದರೆ ಯಾಕೆ ಇದನ್ನು ನಾವು ನ್ಯಾರೋ ಸ್ಪೆಕ್ಟ್ರಮ್ ಅಂತಲೇ ಕರಿತೀವಿ ಪೆನಿಸಿಲಿನ್ಸ್ನ ಅಂದರೆ ಮೆಜಾರಿಟಿ ಆಫ್ ದ ಪೆನಿಸಿಲಿನ್ಸ್ ದೇ ವೋಂಟ್ ಆ್ಯಕ್ಟ್ ಆನ್ ಗ್ರಾಮ್ ನೆಗೆಟಿವ್. ಸೊ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಮೇಲೆ ಆ್ಯಕ್ಟ್ ಮಾಡಲ್ಲ. ಇಟ್ ಪರ್ಟಿಕ್ಯುಲರ್ಲಿ ಆ್ಯಕ್ಟ್ಸ್ ಆನ್ ದ ಗ್ರಾಮ್ ಪಾಸಿಟಿವ್ ಆ್ಯಂಡ್ ಮೋಸ್ಟ್ ಎಫೆಕ್ಟಿವ್ ಆನ್ ಗ್ರಾಮ್ ಪಾಸಿಟಿವ್. ಹಾಗಾಗಿ ನಾವು ಪೆನಿಸಿಲಿನ್ಸನ್ನು ನ್ಯಾರೋ ಸ್ಪೆಕ್ಟ್ರಮ್ ಅಂತಲೇ ಕರಿತೀವಿ. ಆ್ಯಂಡ್ ಸಸೆಪ್ಟಬಲ್ ಟು ಪೆನಿಸಿಲಿನೇಸ್. ಸೊ ನಾನೊಂದು ಎನ್ಸೈಮ್ ಇರುತ್ತೆ ಸ್ಟೊಮಕಲ್ಲಿ ಅಂತಲೂ ಹೇಳಿದೆ, ಪೆನಿಸಿಲಿನೇಸ್ ಅಂತ, ರೆಸಿಸ್ಟೆನ್ಸ್ ಕಾಸ್ ಮಾಡೋದು ಇದು ಒಂದು. ಸೊ ಈ ಎನ್ಸೈಮಿಗೆ ಬೈಂಡ್ ಆದರೆ ಏನಾಗುತ್ತೆ, ಪೆನಿಸಿಲಿನ್ಸು ಆ್ಯಕ್ಟ್ ಮಾಡಲ್ಲ, ಅದು ಸಸೆಪ್ಟಬಲ್ ಆಗುತ್ತೆ. ಸೊ ಹಾಗಾಗಿ ಗ್ರಾಮ್ ಪಾಸಿಟಿವ್ ಮೇಲೆ ಪರ್ಟಿಕ್ಯುಲರ್ ಆ್ಯಕ್ಟ್ ಮಾಡುತ್ತೆ. ಮತ್ತು ನಾವು ಯಾವುದೇ ಕಾರಣಕ್ಕೂ ಪೆನಿಸಿಲಿನ್ನ ಓರಲ್ ಆಗಿ ಕೊಡಲ್ಲ. ಯಾಕೆ ಅಂದರೆ ಇಟ್ ಈಸ್ ವೆರಿ ಸೆನ್ಸಿಟಿವ್ ಟು ದ ಸ್ಟೊಮಕ್ಸ್ ಗ್ಯಾಸ್ಟ್ರಿಕ್ pH ಆಸ್ ವೆಲ್ ಆಸ್ ಈವನ್ ದ ಇಂಟೆಸ್ಟೈನ್ಸ್ ಆಲ್ಕಲೈನ್ pH. ಸೊ ಇಂಟೆಸ್ಟೈನಲ್ಲಿ ಆಲ್ಕಲೈನ್ pH ಅಲ್ಲೂ ಅದು ಆ್ಯಕ್ಟ್ ಮಾಡಲ್ಲ. ಹಾಗಾಗಿ ಇಟ್ ಕೆನಾಟ್ ಬಿ ಗಿವನ್ ಓರಲಿ ಆ್ಯಂಡ್ ಇಟ್ ಶುಡ್ ಬಿ ಗಿವನ್ ಇನ್ ದ ಫಾರ್ಮ್ ಆಫ್ ಇಂಜೆಕ್ಟಬಲ್ಸ್. ಸೊ ನಿಮ್ಗೆ ಕೆಮಿಸ್ಟ್ರಿ ಅವಶ್ಯಕತೆ ಇಲ್ಲ. ಸೊ ಯೂಶಲಿ ಸ್ಟ್ರಕ್ಚರು ಹೀಗಿರುತ್ತೆ ಪೆನಿಸಿಲಿನ್ಸ್ದು. Coming to penicillin G. So penicillin G, it is one of the important penicillin which is called ಬೆನ್ಸೈಲ್ ಪೆನಿಸಿಲಿನ್ ಅಂತ ಕೂಡ ಕರಿತೀವಿ ಇದನ್ನು. ಸೊ ಯಾಕೆ ಅಂತಂದರೆ ಒಂದು ಬೆನ್ಸೈಲ್ ರಿಂಗು ಅಥವಾ ಅಸೈಲ್ ಸೈಡ್ ಚೈನ್ ಇರುತ್ತೆ, ನಾನು ನಿಮ್ಗೆ ಆವಾಗಲೇ ತೋರಿಸಿದ್ದೆ.
So it will be it is going to have some ಬೆನ್ಸೈಲ್ ರಿಂಗ್, ಅದಕ್ಕೆ ಅದನ್ನು ಬೆನ್ಸೈಲ್ ಪೆನ್ಸಿಲಿನ್ ಅಂತ ಕೂಡ ಕರಿತೀವಿ. ಇಟ್ ವಾಸ್ ದ ಫಸ್ಟ್ ಪೆನ್ಸಿಲಿನ್ ಯೂಸ್ಡ್ ವೆನ್ ಪೆನಿಸಿಲಿನ್ಸ್ ವರ್ ಫಸ್ಟ್ ಡಿಸ್ಕವರ್ಡ್ ಆ್ಯಂಡ್ ಇಟ್ ಇಸ್ ಅಬ್ಸರ್ವ್ಡ್ ಓರಲಿ ವಿತ್ ಅಬೌಟ್ 2/3 ಆಫ್ ದ ಡೋಸ್ ಬೀಯಿಂಗ್ ಡಿಗ್ರೇಡೆಡ್ by stomach acids. And penicillin G is very susceptible to beta lactamase enzyme, and which may be an inactive compound by degrading the beta lactam ring. It has activity against gram positive bacteria. ಸೊ ಪೆನಿಸಿಲಿನ್ ಜಿ ಏನಂದರೆ ನಾವು ಅದನ್ನು ಓರಲ್ ರೂಪದಲ್ಲಿ ಕೊಟ್ಟರೆ ಇಟ್ ಇಸ್ ಗೋಯಿಂಗ್ ಟು ಬಿ ಡಿಗ್ರೇಡೆಡ್. ಸೊ ವೆನ್ ಪೆನಿಸಿಲಿನ್ it is the first penicillin actually, the benzyl penicillin is the first penicillin G is the first penicillin, and also it will be in the powder form. ನೀವು ಹಾಸ್ಪಿಟಲ್ಗೆ ಹೋದಾಗ ನಿಮಗೆ ಗೊತ್ತಿರುತ್ತೆ ಪೆನಿಸಿಲಿನ್ ಏನೋ ರೆಡಿ ಇಂಜೆಕ್ಷನ್ ಇರಲ್ಲ, ಅದನ್ನೇನು ಮಾಡ್ತಾರೆ, ಪೌಡರ್ ಇರುತ್ತೆ, ಆ ಪೌಡರ್ನ ವಾಟರ್ ಫಾರ್ ಇಂಜೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋತಾರೆ, ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇಂಜೆಕ್ಟ್ ಮಾಡ್ತಾರೆ. ಮುಂಚೆನೇ ಅದನ್ನೇನು ಪ್ರಿಪೇರ್ ಮಾಡಿ ಇಟ್ಕೊಂಡಿರಲ್ಲ, ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಬಿ ಡಿಗ್ರೇಡೆಡ್ ಅಂತ, ಅದು ಡಿಗ್ರೇಡ್ ಆಗಿಬಿಡತ್ತೆ ಅದಕ್ಕೆ. ಸೊ ಹಾಗಾಗಿ ಪೆನಿಸಿಲಿನ್ಸ್ನ ಯೂಶ್ವಲಿ ಓರಲ್ ರೂಪದಲ್ಲೂ ಕೊಡಲ್ಲ, ಇಟ್ ವಿಲ್ ಬಿ ಗಿವನ್ ಓನ್ಲಿ ಇನ್ ದ ಫಾರ್ಮ್ ಆಫ್ ಇಂಜೆಕ್ಷನ್ಸ್ ಡೈರೆಕ್ಟ್ಲಿ ಟು ದ ಬ್ಲಡ್ ಸ್ಟ್ರೀಮ್. Coming to the ಕ್ಲಾಸಿಫಿಕೇಷನ್ ಆಫ್ ಸೆಮಿಸಿಂಥೆಟಿಕ್ ಪೆನಿಸಿಲಿನ್, ಅದು ನ್ಯಾಚುರಲ್ ಪೆನಿಸಿಲಿನ್ನು. ನೀವೇನು ಪೆನಿಸಿಲಿನ್ ಜಿ ನೋಡಿದ್ರಿ ಅದು ನ್ಯಾಚುರಲ್ ಪೆನಿಸಿಲಿನ್ನು. ಈಗ ಸೆಮಿಸಿಂಥೆಟಿಕ್ ಪೆನಿಸಿಲಿನ್ಸ್ ಯಾವ್ಯಾವುದು ಅಂತ ನೋಡೋಣ. It is produced by growing penicillium in culture so that only the nucleus is synthesized and attached R group in lab. ಸೊ ಈ ಪೆನಿಸಿಲಿನ್ ಸೆಮಿಸಿಂಥೆಟಿಕ್ ಪೆನಿಸಿಲಿನ್ ನಾವು ಹೇಗೆ ತಯಾರು ಮಾಡ್ತೀವಿ ಅಂತಂದರೆ, ಪೆನಿಸಿಲಿನ್ ನಿಮ್ಮ ಕಲ್ಚರ್ ಮಾಡ್ಕೋತೀವಿ, ಕಲ್ಚರ್ ಮಾಡಿಕೊಂಡು ಅದರ ನ್ಯೂಕ್ಲಿಯಸ್ನ ಲ್ಯಾಬಲ್ಲಿ ಸಿಂಥಸೈಸ್ ಮಾಡ್ಕೋತೀವಿ, ಮತ್ತು ಈ ಏನು ಸಬ್ಸ್ಟ್ಯೂಟ್ ಮಾಡೋಕ್ಕಿರುತ್ತೆ ಆರ್ ಗ್ರೂಪು, ಈ ಆರ್ ಗ್ರೂಪು ಅದನ್ನು ನಾವು ಲ್ಯಾಬಲ್ಲಿ ಸಿಂಥಸೈಸ್ ಮಾಡಿಕೊಂಡು ಅದಕ್ಕೆ ಅಟ್ಯಾಚ್ ಮಾಡ್ತೀವಿ. ಹಾಗಾಗಿ ನ್ಯಾಚುರಲ್ಲಾಗಿ ಪೆನಿಸಿಲಿನಿಯಮ್ನ ಕಲ್ಚರ್ ಮಾಡ್ಕೋತೀವಿ. ಆ ಕಲ್ಚರಿಗೆ ನಾವು ಈ ಏನು ಸಿಂಥಸೈಸ್ ಮಾಡ್ಕೊಂಡಿರ್ತೀವೋ ರೆಪ್ರೆಸೆಂಟೇಟಿವ್ ಲೈಕ್ ಸಬ್ಸ್ಟ್ಯೂಯೆಂಟ್ ಗ್ರೂಪು ಅದನ್ನು ನಾವು ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಆಗ ನಮಗೆ ಬೇರೆ ಬೇರೆ ಪೆನಿಸಿಲಿನ್ಗಳು ಸಿಗ್ತಾ ಹೋಗುತ್ತೆ. ಅಂಥ ಪೆನಿಸಿಲಿನ್ಸ್ನೆಲ್ಲ ನಾವು ಸೆಮಿಸಿಂಥೆಟಿಕ್ ಪೆನಿಸಿಲಿನ್ಸ್ ಅಂತ ಕರಿತೀವಿ. Or we can also grow penicillium and extract the natural penicillin and remove R group and attach wanted R group. ಇನ್ನೂ ಒಂದು ರೀತಿ ಹೇಗೆ ಮಾಡ್ಬೋದು ಅಂದರೆ, ನಾವು ಕಂಪ್ಲೀಟಾಗಿ ಪೆನಿಸಿಲಿನ್ನ ಸಿಂಥಸೈಸ್ ಮಾಡಿಕೊಂಡು, ಅಂದರೆ ಪೆನ್ಸಿಲಿನ್ ಕಲ್ಚರ್ನ ಸಿಂಥಸೈಸ್ ಮಾಡಿಕೊಂಡು, ಮತ್ತು ಅದು ನ್ಯಾಚುರಲ್ ಆಗುತ್ತೆ. ಸೊ ನ್ಯಾಚುರಲ್ ಪೆನ್ಸಿಲಿನ್, ಬೆನ್ಸೈಲ್ ಪೆನ್ಸಿಲಿನ್ ಸಿಕ್ತಂಗೆ ಆಗುತ್ತೆ ನಮಗೆ. ಮತ್ತು ಆರ್ ಗ್ರೂಪ್ನ ಅದರಲ್ಲಿ ರಿಮೂವ್ ಮಾಡಿಬಿಡೋದು. ಸೊ ನಮಗೆ ಯಾವ ಸಬ್ಸ್ಟಿಟ್ಯೂಟ್ ಬೇಕಿರುತ್ತೋ ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು. ಸೊ ಆ ಥರ ಮಾಡಿದಾಗ ನಮಗೇನು ಸೆಮಿಸಿಂಥೆಟಿಕ್ ಪೆನಿಸಿಲಿನ್ಸು ಸಿಕ್ಕತ್ತೆ. ಸೊ if they have a broader spectrum, they are effective against gram negative cells too. ನಾನು ಆವಾಗಲೇ ನಿಮ್ಗೆ ಹೇಳಿದೆ ಯಾಕೆ ಇದನ್ನು ನ್ಯಾರೋ ಸ್ಪೆಕ್ಟ್ರಮ್ ಅಂತ ಕರಿತೀವಿ ಅಂತ. ಯಾಕೆಂದರೆ ಇದು ಸೆಲೆಕ್ಟೆಡ್ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಮೇಲೆ ಮಾತ್ರ ಆ್ಯಕ್ಟ್ ಮಾಡ್ತಿರುತ್ತೆ, ಹಾಗಾಗಿ ಇದನ್ನು ನ್ಯಾರೋ ಸ್ಪೆಕ್ಟ್ರಮ್ ಅಂತ ಕರಿತೀವಿ ಅಂತ. ಸೊ ಇಲ್ಲಿ ನಾವು ಗ್ರಾಮ್ ನೆಗೆಟಿವ್ ಸೆಲ್ಸ್ನ ಏನಾದರೂ ಅದು ಸಾಯಿಸಬೇಕು ಅಂತ ಹೇಳಿದರೆ ನಾವು ಏನು ಮಾಡ್ಬೋದು, ಅದನ್ನು ಬ್ರಾಡ್ ಸ್ಪೆಕ್ಟ್ರಮ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ವಿ ಕ್ಯಾನ್ ಹ್ಯಾವ್ ಸಬ್ಸ್ಟಿಟ್ಯೂಯೆಂಟ್. ಸೊ ಸ್ಟ್ರಾಂಗರ್ ಸಬ್ಸ್ಟಿಟ್ಯೂಯೆಂಟು ಯಾವುದು ಗ್ರಾಮ್ ನೆಗೆಟಿವ್ನ ಕೂಡ ಕಿಲ್ ಮಾಡುತ್ತೆ ಅಂಥದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿ ವಿ ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಬ್ರಾಡ್ ಸ್ಪೆಕ್ಟ್ರಮ್. ನ್ಯಾರೋ ಸ್ಪೆಕ್ಟ್ರಮ್ನ ಬ್ರಾಡ್ ಸ್ಪೆಕ್ಟ್ರಮ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಆ್ಯಂಡ್ ಆರ್ ನಾಟ್ ರೆಸಿಸ್ಟೆಂಟ್ ಟು ಪೆನಿಸಿಲಿನೇಸ್. ಬಟ್ ನಮಗೆ ಯಾವುದು ಡ್ರಗ್ ಸಿಕ್ಕಲ್ಲ ಅಂತಂದರೆ ಪೆನಿಸಿಲಿನೇಸ್ ಎನ್ಸೈಮ್ನ ವಿರುದ್ಧ ಅಥವಾ ಪೆನಿಸಿಲಿನೇಸ್ನ ಕಿಲ್ ಮಾಡುವಂತಹ ನಮಗೆ ಪೆನಿಸಿಲಿನ್ಸು, ಸೆಮಿಸಿಂಥೆಟಿಕ್ ಪೆನಿಸಿಲಿನ್ಸು ಸಿಕ್ಕಲ್ಲ ಅಷ್ಟೇ. ಬಟ್ ದೇ ಕ್ಯಾನ್ ಕಿಲ್ ಗ್ರಾಮ್ ನೆಗೆಟಿವ್ ಆರ್ಗ್ಯಾನಿಸಮ್. So what are the drugs we get under semi-synthetic penicillins? That is acid stable penicillins ಅಂತ ಕರಿತೀವಿ. ಇದನ್ನು ನಾವು ಲ್ಯಾಬಲ್ಲಿ ಸಿಂಥಸೈಸ್ ಮಾಡ್ಕೋಬೋದು. That is penicillin V. Then we'll have penicillinase resistant penicillins which are called oxacillins. So penicillin resistance penicillin example ಏನು ಅಂದರೆ oxacillin.
ದೆನ್ ವಿ ಕ್ಯಾನ್ ಹ್ಯಾವ್ ಎಕ್ಸ್ಟೆಂಡೆಡ್ ಸ್ಪೆಕ್ಟ್ರಮ್ ಪೆನಿಸಿಲಿನ್ಸು ಸಿಕ್ಕತ್ತೆ. ಅದನ್ನು ನಾವು ಆಂಪಿಸಿಲಿನ್ ಆ್ಯಂಡ್ ಆ್ಯಂಟಿಸೂಡೋಮೊನಾಲ್ ಅಂತ ಕೂಡ ಕರಿತೀವಿ. ನೀವು ಕಾಮನಾಗಿ ಆಂಪಿಸಿಲಿನ್ ಅಮಾಕ್ಸಿಸಿಲಿನ್ ಅಂತ ಕೇಳಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆ್ಯಂಟಿಸ್ಟೆಫೈಲೋಕಾಕಸ್ ಪೆನಿಸಿಲಿನ್ ವಿಚ್ ಇಸ್ ಕಾಲ್ಡ್ ನೆಫಾಸಿಲಿನ್. ಸೊ ಸ್ಟೆಫೈಲೋಕಾಕಸ್ನ ಪರ್ಟಿಕ್ಯುಲರ್ ಆಗಿ ಕಿಲ್ ಮಾಡುವಂತಹ ಡ್ರಗ್ಗು ಅದು ನೆಫಾಸಿಲಿನ್. ಸೊ ಅಗೇನ್ ವಿ ಹ್ಯಾವ್ ದ ರೆಸಿಸ್ಟೆನ್ಸ್. ಬೀಟಾ ಲ್ಯಾಕ್ಟಮೇಸ್ಗೆ ರೆಸಿಸ್ಟೆನ್ಸ್ ತೋರಿಸುತ್ತೆ ಪೆನಿಸಿಲಿನ್. ಸೊ ಅದು ಸೆಮಿಸಿಂಥೆಟಿಕ್ಕು ಅಥವಾ ನ್ಯಾಚುರಲ್ಲು. ಮತ್ತು ಪ್ರೋಟೀನ್ ಬೈಂಡಿಂಗ್ ಪೆನ್ಸಿಲಿನ್ ಬೈಂಡಿಂಗ್ ಪ್ರೋಟೀನ್ಸ್ ಮೇಗೂ ಕೂಡ ರೆಸಿಸ್ಟೆನ್ಸ್ನ ತೋರಿಸುತ್ತೆ. ಮತ್ತು ಇಂಪೇರ್ಡ್ ಪೆನೆಟ್ರೇಷನ್ ಆಫ್ ಡ್ರಗ್ ಟು ದ ಟಾರ್ಗೆಟ್ ಪೆನಿಸಿಲಿನ್ ಬೈಂಡಿಂಗ್ ಪ್ರೋಟೀನ್ಸ್ ಆ್ಯಂಡ್ ದ ಪ್ರೆಸೆನ್ಸ್ ಆಫ್ ಎನ್ ಎಫ್ಲೆಕ್ಸ್ ಪಂಪ್. ಇದೆಲ್ಲ ರೆಸಿಸ್ಟೆನ್ಸು, ಮೆಕ್ಯಾನಿಸಮ್ ಆಫ್ ರೆಸಿಸ್ಟೆನ್ಸು. ಇದು ಯಾವ ಫ್ಯಾಕ್ಟರ್ಸು ಪೆನಿಸಿಲಿನ್ನ ಆ್ಯಕ್ಟ್ ಮಾಡೋಕ್ಕೆ ಬಿಡಲ್ಲ, ಅದರ ಆ್ಯಕ್ಷನ್ನ ತೋರ್ಸೋಕ್ಕೆ ಬಿಡಲ್ಲ. ಸೊ ಹೌ ಪೆನಿಸಿಲಿನ್ ಕಿಲ್ಸ್ ದ ಬ್ಯಾಕ್ಟೀರಿಯಾ. ಸಿ ದೀಸ್ ಆರ್ ದ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಲ್ ಸ್ಟ್ರಕ್ಚರ್ನ ನೀವು ಓದಿದ್ದೀರಾ. ಸೊ ಮತ್ತು ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಕೂಡ ಓದಿದ್ದೀರಾ. ಇದೆಲ್ಲ ಬ್ಯಾಸಿಲೈ ಆಯಿತಾ, ವಿಚ್ ಇಸ್ ದಿಸ್ ಆರ್ ದ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ. ಇದೆಲ್ಲ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ. ಸೊ ಹಾಗಾಗಿ ಇದನ್ನು ನಾವು ಬ್ಯಾಸಿಲೈ ಅಂತ ಕರಿತೀವಿ. ಹೇಗೆ ಆ್ಯಕ್ಟ್ ಮಾಡುತ್ತೆ ಪೆನಿಸಿಲಿನ್ಸು ಅಂತ. Penicillin kills bacteria by interfering with their ability to synthesize cell wall. So in this sequence, Escherichia coli were incubated in the penicillin for 30 minutes. So the bacteria, it just lengthen but cannot divide, and eventually the weak cell wall it ruptures. So ಹೇಗೆ ಕಿಲ್ ಮಾಡುತ್ತೆ ಅಂತ ನಾನು ಆಗಲೇ ಹೇಳಿದೆ. ಸೆಲ್ ವಾಲ್ ಸಿಂಥಸಿಸ್ ಜೊತೆ ಇಂಟರ್ಫಿಯರ್ ಆಗುತ್ತೆ. ಆದರೂ ಕೆಲವು ಸತಿ ಇಸ್ಚೆರಿಷಿಯಾ ಕೊಲೈ ಅಂತ ಒಂದು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅದು ಬೆಳೆದ್ರೂ ಕೂಡ ಅದರ ಸೆಲ್ ವಾಲ್ ಏನಾಗಿರಲ್ಲ, ಗಟ್ಟಿ ಇರಲ್ಲ. ಅದು ಕೂಡ ಏನಾಗುತ್ತೆ ಅಂದರೆ ಸೆಲ್ ವಾಲ್ ರಿಜಿಡಿಟಿ ಸರಿಯಾಗಿಲ್ಲದೆ ಇರೋದ್ರಿಂದ ಅದು ರಪ್ಚರ್ ಆಗಿ ಬ್ಯಾಕ್ಟೀರಿಯಾ ಸಾಯುತ್ತೆ. ಸೊ ಹಾಗಾಗಿ ಇಲ್ಲಿ ಆ ಸೆಲ್ ವಾಲೇನೆ ಮೇಯ್ನು. ಆ ಸೆಲ್ ವಾಲ್ ಸಿಂಥಸಿಸ್ ಏನಾದರೂ ಸರಿ ಇರಲಿಲ್ಲ ಅಂದರೆ ಸೆಲ್ಲಿಗೆ ರಿಜಿಡಿಟಿ ಇರಲ್ಲ ಮತ್ತು ಸೆಲ್ಲು ಸರಿಯಾಗಿ ಸಸ್ಟೈನ್ ಆಗೋಕ್ಕಾಗಲ್ಲ. ಅದು ತನ್ನ ಸ್ಟೆಬಿಲಿಟಿನ ಅಥವಾ ರಿಜಿಡಿಟಿನ ಕಳ್ಕೊಂಡ್ರೆ ಅದು ಸಾಯ್ತಾ ಹೋಗುತ್ತೆ. ಸೊ ಪೆನಿಸಿಲಿನ್ ಜಿ ನಾನು ಆಗಲೇ ಹೇಳಿದೆ, ಇಟ್ ಇಸ್ ರಿಲೇಟಿವ್ಲಿ ಅನ್ಸ್ಟೇಬಲ್ ಇನ್ ದ ಆ್ಯಸಿಡ್. ಸೊ ದಸ್ ಬಯೋ ಅವೈಲಬಿಲಿಟಿ ಈಸ್ low, and there is a poor penetration into even the cerebrospinal fluid, so unless inflammation is present. So ನಮಗೇನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಬ್ರೈನಲ್ಲಿ ಅಥವಾ ಬ್ರೈನ್ನ ಲೇಯರ್ಸಲ್ಲಿ ಮೆನೆಂಜಸಲ್ಲಿ ಆಗಿದ್ದರೆ ಇಟ್ ಇಸ್ ಡಿಫಿಕಲ್ಟ್ ಫಾರ್ ದ ಪೆನಿಸಿಲಿನ್ ಜಿ ಟು ಪೆನೆಟ್ರೇಟ್. ಯಾಕೆ ಅಂದರೆ ಅದು ಸೆರೆಬ್ರೋಸ್ಪೈನಲ್ ಫ್ಲೂಯಿಡಲ್ಲಿ ಪೂರ್ ಪೆನೆಟ್ರೇಷನ್ನ ತೋರಿಸುತ್ತೆ. ಸೊ ಅಲ್ಲೇನಾದ್ರು ಇನ್ಫ್ಲಮೇಷನ್ ಆಗಿದರೆ ಪೆನಿಸಿಲಿನ್ ಜಿಯಿಂದ ಕ್ಯೂರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಇಟ್ ಇಸ್ ಆ್ಯಕ್ಟಿವ್ ರೀನಲ್ ಟ್ಯೂಬ್ಯುಲರ್ ಸೆಕ್ರೀಷನ್ ಆ್ಯಂಡ್ ರಿಸಲ್ಟ್ಸ್ ಇನ್ ಎ ಶಾರ್ಟ್ ಹಾಫ್ ಲೈಫ್. ಮತ್ತು ಬೇಗ ಅದು ಬಾಡಿಯಿಂದ ಎಕ್ಸ್ಕ್ರೀಟ್ ಆಗಿಬಿಡುತ್ತೆ. ಹಾಗಾಗಿ ಅದಕ್ಕೆ ತುಂಬ ಕಡಿಮೆ ಹಾಫ್ ಲೈಫ್ ಇರುತ್ತೆ. ಸೊ ಬಾಡಿಯಲ್ಲಿ ಅದು ಜಾಸ್ತಿ ಹೊತ್ತು ಇದ್ದು ತನ್ನ ಆ್ಯಕ್ಷನ್ನ ತೋರ್ಸೋಕ್ಕೆ ಆಗಲ್ಲ ಮತ್ತು ಓರಲ್ ಆಗಿ ತೊಗೊಳಕ್ಕೂ ಆಗಲ್ಲ. ಯಾಕೆಂದರೆ ಅದು ಆ್ಯಸಿಡ್ನ ಪ್ರೆಸೆನ್ಸಲ್ಲಿ ಅನ್ಸ್ಟೇಬಲ್ ಆಗಿರುತ್ತೆ. ಸೊ ಪೆನಿಸಿಲಿನ್ ಜಿ ಯಾವ ಆರ್ಗ್ಯಾನಿಸಮ್ನ ಇನ್ಹಿಬಿಟ್ ಮಾಡ್ಬೋದು ಅಥವಾ ಕಿಲ್ ಮಾಡ್ಬೋದು ಅಂತಂದರೆ ದಟ್ ಇಸ್ ಗ್ರಾಮ್ ಪಾಸಿಟಿವ್ ಕಾಕಯಿ, ಅದು ನ್ಯೂಮೋಕಾಕಯಿ. ಸೊ ನ್ಯೂಮೋಕಾಕಯಿಂದ ಆಗಂಥ ಇನ್ಫೆಕ್ಷನ್ಸು ಸ್ಟೆಫೈಲೋಕಾಕಯಿ ಮತ್ತು ಸ್ಟ್ರೆಪ್ಟೋಕಾಕಯಿ ಮತ್ತು ನ್ಯೂಮೋಕಾಕಯಿ. ಇದರಿಂದ ಆಗ ಇನ್ಫೆಕ್ಷನ್ಸ್ನ ಇಟ್ ಕ್ಯಾನ್ ಏಬಲ್ ಟು ಅವಾಯ್ಡ್. ಆ್ಯಂಡ್ ಗ್ರಾಮ್ ನೆಗೆಟಿವ್ ಕಾಕೈ ಯಾವುದು ಅಂದರೆ ಮೆನಿಂಜೋಕಾಕೈ ಮತ್ತು ಗೋನೋಕಾಕೈ. ಆ್ಯಂಡ್ ಗ್ರಾಮ್ ಪಾಸಿಟಿವ್ ಬ್ಯಾಸಿಲೈ ಯಾವುದು ಅಂದರೆ ದೇರ್ ವಿಲ್ ಬಿ ಎ ಪರ್ಫ್ರಿಂಜನ್ಸ್ ಆಸ್ ವೆಲ್ ಆಸ್ ಬ್ಯಾಸಿಲಸ್ ಡಿಪ್ಥೀರಿಯಾ. ಆ್ಯಂಡ್ ಈವನ್ ದ ಸ್ಪೈರೋಶಿಟ್ಸ್, ದಟ್ ಇಸ್ ಟ್ರಿಪೋನೆಮಾ ಪೆಲಾಡಿಯಮ್, ಆ್ಯಂಡ್ even the leptospira, and even actinomyces. So these are some of the organism where penicillin G can act. So ಇದರಿಂದ ಆಗ ಇನ್ಫೆಕ್ಷನ್ಸ್ನ ಪೆನಿಸಿಲಿನ್ ಜಿ ಏನು ಮಾಡ್ಬೋದು, ಕ್ಯೂರ್ ಮಾಡ್ಬೋದು. ಸೊ ಇಲ್ಲಿ ಸೆಲ್ ವಾಲ್ ಸಿಂಥಸಿಸ್ನ ತೋರಿಸಿದ್ದಾರೆ. ಸೊ ಹೌ ಯೂಶಲಿ ದ ಸೆಲ್ ವಾಲ್ ಸಿಂಥಸಿಸ್ ವಿಲ್ ಬಿ ಅಂತ. ಮತ್ತು
See, this is the gram positive bacteria and this is the gram negative bacteria. See what happens, see you can observe the thickness. ಸೊ ಇಲ್ಲೇನಾಗುತ್ತೆ ಅಂತಂದರೆ ನಿಮಗೆ ಇದೆಲ್ಲ ಪೆನಿಸಿಲಿನ್ ಬೈಂಡಿಂಗ್ ಪ್ರೋಟೀನ್ಸು. ಸೊ ಇಲ್ಲಿಗೆ ಬಂದು ಆ್ಯಕ್ಚುಲಿ ಆ ಪೆನಿಸಿಲಿನ್ಸು ದೇ ಹ್ಯಾವ್ ಟು ಬೈಂಡ್ ಆ್ಯಂಡ್ ಈವನ್ ಐ ಟೋಲ್ಡ್ ಯು ಅಬೌಟ್ ದ ಥಿಕ್ನೆಸ್. ದಿಸ್ ಇಸ್ ದ ಔಟರ್ ಮೆಂಬ್ರೇನ್ ಆ್ಯಂಡ್ ಓವರ್ ಹಿಯರ್ ದೆರ್ ಇಸ್ ನೋ ದಿಸ್ ಆರ್ ದ ಪೆಪ್ಟಿಡೋಗ್ಲೈಕನ್ಸ್. ಇದೆಲ್ಲ ಏನು ಅಂದರೆ ಪೆಪ್ಟಿಡೋಗ್ಲೈಕನ್ನು. ಈ ಪೆಪ್ಟಿಡೋಗ್ಲೈಕನ್ ಇದ್ದರೆ ಮಾತ್ರ ಈ ಸೆಲ್ ವಾಲ್ಗೆ ರಿಜಿಡಿಟಿ ಬರ್ತಾ ಇರುತ್ತೆ, ಆಯಿತಾ. ಇಲ್ಲೂ ಕೂಡ ಇದೆಲ್ಲ ಏನು ಅಂತಂದರೆ ದೇ ಆರ್ ದ ಪೆಪ್ಟಿಡೋಗ್ಲೈಕನ್. ಬಟ್ ಇಲ್ಲಿ ಈ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾದಲ್ಲಿ ಏನಾಗುತ್ತೆ, ಈ ಲಿಪೋಪಾಲಿಸ್ಯಾಕರೈಡ್ಸು ಈ ಸೆಲ್ ವಾಲ್ನ ಸ್ವಲ್ಪ ತಿಕ್ ಮಾಡಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಪೆನೆಟ್ರೇಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಲ್ನ ಸೆಲ್ ವಾಲ್ನ. ಬಟ್ ಪಾಸಿಟಿವ್ದನ್ನು ಈಸಿಯಾಗಿ ಪೆನೆಟ್ರೇಟ್ ಮಾಡ್ಬೋದು. ಹಾಗಾಗಿ ಪೆನಿಸಿಲಿನ್ಸು ಗ್ರಾಮ್ ಪಾಸಿಟಿವ್ ಆರ್ಗ್ಯಾನಿಸಮ್ಸ್ನ ಈಸಿಯಾಗಿ ಕಿಲ್ ಮಾಡುತ್ತೆ ಗ್ರಾಮ್ ನೆಗೆಟಿವ್ಗಿಂತ. ಸೊ ಹಾಗಾಗಿ ಇದನ್ನು ನಾವು ನ್ಯಾರೋ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಬಟ್ ಎನಿವೇ ದೇ ಬೈಂಡ್ ಟು ದ ಪೆನ್ಸಿಲಿನ್ ಬೈಂಡಿಂಗ್ ಪ್ರೋಟೀನ್ಸ್ ಆ್ಯಂಡ್ ದೇ ಟ್ರೈ ಟು ಇನ್ಹಿಬಿಟ್ ದ ಪೆಪ್ಟಿಡೋಗ್ಲೈಕನ್ ಸಿಂಥಸಿಸ್. ಸೊ ಪೆಪ್ಟಿಡೋಗ್ಲೈಕನ್ ಸಿಂಥಸಿಸ್ ಆಗದೇ ಇರೋ ಥರ ಆದಷ್ಟು ಹಿಡಿಯುತ್ತೆ. ನೋಡಿ, ಪೆಪ್ಟಿಡೋಗ್ಲೈಕನ್ನು ಇಲ್ಲಿ ಇಷ್ಟೇ ಇರೋದು, ಅಂದರೆ ತುಂಬ ಕಡಿಮೆ ಪೆಪ್ಟಿಡೋಗ್ಲೈಕನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಬಟ್ ಅದಕ್ಕೆ ಎಲ್ಲಿಂದ ಸ್ಟೆಬಿಲಿಟಿ ಸಿಕ್ಕತ್ತೆ ಅಂತಂದರೆ ಇಟ್ ಹ್ಯಾಸ್ ಗಾಟ್ ಅ ಥಿಕ್ ಲಿಪಾಯ್ಡಲ್ ಸ್ಟ್ರಕ್ಚರ್ ದಟ್ ಈಸ್ ಮೇಡ್ ಅಪ್ ಆಫ್ ಎ ಲಿಪೋಪಾಲಿಸ್ಯಾಕರೈಡ್. So where we can use penicillin G. So penicillin G is a drug which is a first choice for treating the infections of the above mentioned pathogens. ನಾನು ಆಗಲೇ ಪ್ಯಾಥೋಜನ್ಸ್ ತೋರಿಸ್ದೆ ನಿಮಗೆ. ಅದೆಲ್ಲ ಪ್ಯಾಥೋಜನ್ಸ್ ಇಂದ ಆಗ ಇನ್ಫೆಕ್ಷನ್ನ ನಾವು ಪೆನಿಸಿಲಿನ್ ಜಿಯಿಂದ ಟ್ರೀಟ್ ಮಾಡ್ಬೋದು. ಆ್ಯಂಡ್ ಸೈಮಲ್ಟೇನಿಯಸ್ ಅಡ್ಮಿನಿಸ್ಟ್ರೇಷನ್ ಆಫ್ ರಿಲೆವೆಂಟ್ ಆ್ಯಂಟಿಟಾಕ್ಸಿನ್ ಇಸ್ ಆಫನ್ ನೆಸೆಸರಿ ಫಾರ್ ದ ಟ್ರೀಟ್ಮೆಂಟ್ ಆಫ್ ಡಿಪ್ತೀರಿಯಾ ಆ್ಯಂಡ್ ಟೆಟಾನಸ್. ಸೊ ಟೆಟಾನಸ್ ಮತ್ತು ಡಿಪ್ತೀರಿಯಾಗೆ ಆ್ಯಂಟಿಟಾಕ್ಸಿನ್ಸ್ ಬರ್ತವೆ, ಅದನ್ನು ಕೂಡ ನಾವೇನು ಮಾಡ್ಬೋದು, ಅಡ್ಮಿನಿಸ್ಟ್ರ್ ಮಾಡಿಕೊಂಡು we can avoid the infections caused by those organisms. And the combination of an aminoglycoside is also necessary for bactericidal effect in enterococcal endocarditis. ಸೊ ನಾನು ಆವಾಗಲೇ ನಿಮಗೆ ಎಂಟಿರೋಬ್ಯಾಕ್ಟರ್ಸ್ ಬಗ್ಗೆ ಹೇಳಿದೆ. ಪೆನಿಸಿಲಿನ್ಸ್ಗೆ ಯೂಶಲಿ ಎಂಟಿರೋಬ್ಯಾಕ್ಟರ್ಸ್ ಏನಾಗಿರ್ತವೆ ಅಂತಂದರೆ ರೆಸಿಸ್ಟೆಂಟ್ ಆಗಿರ್ತವೆ. ಈಸಿಯಾಗಿ ಪೆನಿಸಿಲಿನ್ಸು ಎಂಟಿರೋಬ್ಯಾಕ್ಟರ್ ಇನ್ಫೆಕ್ಷನ್ಸ್ನ ಕಡಿಮೆ ಮಾಡೋಕ್ಕಾಗಲ್ಲ, ಅದ್ರ ಮೇಲೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅಂತ. ಸೊ ಹಾಗಾಗಿ ನಮಗೆ ಅದ್ರ ಮೇಲೆ ಆ್ಯಕ್ಟ್ ಮಾಡಬೇಕು ಅಂದರೆ ವಿ ಕ್ಯಾನ್ ಗೋ ಫಾರ್ ಒನ್ ಆಫ್ ದ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ದಟ್ ಇಸ್ ಅಮೈನೋಗ್ಲೈಕೋಸೈಡ್. ಈ ಅಮೈನೋಗ್ಲೈಕೋಸೈಡ್ ಬಂದು ಎ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಕು. ಸೊ ಕಾಂಬಿನೇಷನಲ್ಲಿ ನಾವು ಪೆನಿಸಿಲಿನ್ ಜಿ ವಿತ್ ಎನಿ ಅಮೈನೋಗ್ಲೈಕೋಸೈಡ್ ವಿ ಕ್ಯಾನ್ ಯೂಸ್. ಸೊ ಹಾಗಾಗಿ ಆ ಎಂಟಿರೋಕಾಕಲ್ ಇನ್ಫೆಕ್ಷನ್ಸ್ನು ನಾವು ಏನು ಮಾಡ್ಬೋದು, ಅದರಿಂದ ಕಡಿಮೆ ಮಾಡಬಹುದು. ಸೊ ಆ್ಯಸಿಡ್ ಸ್ಟೇಬಲ್ ಪೆನಿಸಿಲಿನ್. ಸೊ ಆ್ಯಸಿಡ್ಗೆ ಸ್ಟೇಬಲ್ ಆದರೆ ನಾವು ಆ ಥರ ಪೆನಿಸಿಲಿನ್ನ ಓರಲ್ ಫಾರ್ಮಲ್ಲಿ ಕೊಡಬಹುದು. ಏಕೆಂದರೆ ಆ್ಯಸಿಡ್ನ ಪ್ರೆಸೆನ್ಸಲ್ಲಿ ಪೆನಿಸಿಲಿನ್ಸ್ ಡಿಗ್ರೇಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆ್ಯಸಿಡ್ ಸ್ಟೇಬಲ್ ಪೆನಿಸಿಲಿನ್ಸು ಆ್ಯಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಪೆನಿಸಿಲಿನ್ ವಿ ಇಸ್ ದ ಒನ್ ವಿಚ್ ಕ್ಯಾನ್ ಬಿ ಗಿವನ್ ಇನ್ ದ ಓರಲ್ ಫಾರ್ಮ್. ಸೊ ಇಟ್ ಕ್ಯಾನ್ ಬಿ ಗಿವನ್ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ ಆರ್ ದ ಸಿರಪ್ಸ್. So indicated only in a minor infections because of their relatively poor bioavailability. ನಾವು ಪೆನಿಸಿಲಿನ್ ವಿನ ಓರಲ್ ಫಾರ್ಮಲ್ಲಿ ಕೊಟ್ಟರೂ ಕೂಡ ಏನಾಗುತ್ತೆ, ಕೆಲವು ಸತಿ ಬಯೋ ಅವೈಲಬಿಲಿಟಿ ಅಂದರೆ ದ ಕ್ವಾಂಟಿಟಿ ಆಫ್ ಡ್ರಗ್ ವಿಚ್ ಇಸ್ ಅವೈಲೇಬಲ್ ಫಾರ್ ದ ಆ್ಯಕ್ಷನ್. ಸೊ ಆ ಫಾರ್ಮಕಾಲಜಿಕಲ್ ಆ್ಯಕ್ಷನ್ಗೆ ಅಥವಾ ಥೆರಪಿಟಿಕ್ ಆ್ಯಕ್ಷನ್ಗೆ ಬೇಕಾಗಿರುವಷ್ಟು ಡ್ರಗ್ಗನ್ನು ನಾವು ಸಿಕ್ಕುವಂಥ ಡ್ರಗ್ಗನ್ನು ನಾವು ಬಯೋ ಅವೈಲಬಿಲಿಟಿ ಅಂತ ಕರಿತೀವಿ. ಸೊ ಎಲ್ಲ ಡ್ರಗ್ಸ್ಗೂ ಅದರದ್ದೇ ಬಯೋ ಅವೈಲಬಿಲಿಟಿ ಇರುತ್ತೆ. ಸೊ ಕೆಲವು ಸತಿ ಬಯೋ ಅವೈಲಬಿಲಿಟಿ ಕಡಿಮೆ ಆದಾಗ ಏನಾಗುತ್ತೆ, ನಾವು ಫ್ರೀಕ್ವೆಂಟಾಗಿ ಡ್ರಗ್ನ ಕೊಡಬೇಕಾಗತ್ತೆ. ಮತ್ತು ಜಾಸ್ತಿ ಕ್ವಾಂಟಿಟಿ ಡ್ರಗ್ನ ನಾವು ಅದರ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ನಾವು ಓರಲ್ ಪೆನಿಸಿಲಿನ್ಸ್ನ ಕೊಟ್ಟರೂ ಕೂಡ ಅದರ ಅವೈಲಬಿಲಿಟಿ ಪೂರ್ ಆಗಿರೋದ್ರಿಂದ ಏನಾಗುತ್ತೆ, ಅದು ಮೈನರ್ ಇನ್ಫೆಕ್ಷನ್ಸ್ನ ಮಾತ್ರ ನಾವು ಮೈನರ್ ಇನ್ಫೆಕ್ಷನ್ಸಿಗೆ ಕೊಡ್ಬೋದು ಅಷ್ಟೇ, ಮೇಜರ್ ಇನ್ಫೆಕ್ಷನ್ಸಿಗೆ ಕೊಡೋಕ್ಕಾಗಲ್ಲ. ಆ್ಯಂಡ್ ವೀಕರ್ ಆ್ಯಂಟಿಮೈಕ್ರೋಬಿಯಲ್ ಆ್ಯಕ್ಟಿವಿಟಿ, ಸೊ ದ ನೀಡ್ ಫಾರ್ ಡೋಸಿಂಗ್ ಮೆನಿ ಟೈಮ್ಸ್. ಸೊ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ, ಯಾಕೆಂದರೆ ಬಯೋ ಅವೈಲಬಿಲಿಟಿ ಕಡಿಮೆ ಇರೋದ್ರಿಂದ. ಸೊ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ದ ನ್ಯಾರೋ ಆ್ಯಂಟಿಮೈಕ್ರೋಬಿಯಲ್ ಸ್ಪೆಕ್ಟ್ರಮ್. ಹಾಗಾಗಿ ನಾವು ಇದನ್ನು ತುಂಬ ನ್ಯಾರೋ ಆ್ಯಂಟಿಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಅಂತ ಕೂಡ ನಾವು ಹೇಳ್ತೀವಿ ಪೆನಿಸಿಲಿನ್ ವಿದು. So what are the
ಕಾಮನ್ ಅಡ್ವರ್ಸ್ ಎಫೆಕ್ಟ್ಸ್ ಆಫ್ ಪೆನಿಸಿಲಿನ್ಸ್. ಇದನ್ನು ಕೂಡ ತುಂಬ ಸತಿ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಮೆನ್ಷನ್ ದ ಅಡ್ವರ್ಸ್ ಎಫೆಕ್ಟ್ಸ್ ಅಥವಾ ಮೆನ್ಷನ್ ದ ಸೈಡ್ ಎಫೆಕ್ಟ್ಸ್ ಆಫ್ ಪೆನಿಸಿಲಿನ್ಸ್ ಅಂತ. ಸೊ ದ ಫಸ್ಟ್ ಸೈಡ್ ಎಫೆಕ್ಟ್ ಇಸ್ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್. ನೀವು ಹಾಸ್ಪಿಟಲ್ಗೆ ಹೋದಾಗ ಪೆನಿಸಿಲಿನ್ಸ್ ಏನಾದರೂ ಕೊಡುವಂಥ ಸಂದರ್ಭ ಬಂದರೆ ಡಾಕ್ಟರ್ ನಿಮ್ಮನ್ನು ಕೇಳ್ತಾರೆ, ನೀವು ಮುಂಚೆ ಪೆನಿಸಿಲಿನ್ ತೊಗೊಂಡಿದ್ರಾ ಅಂತ. ಸುಮ್ಮನೆ ಫಸ್ಟೇ ಕೊಟ್ಬಿಡಲ್ಲ. ನೀವು ತೊಗೊಂಡಿದ್ರಿ ಅಂದರೆ ಏನೂ ರಿಯಾಕ್ಷನ್ಸ್ ಆಗಲಿಲ್ವಾ, ಅಂದರೆ ನಿಮಗೆ ಇಚ್ಚಿಂಗ್ ಆಗೋದು ಅಲ್ಲಿ ಕೊಟ್ಟಿದ್ದ ಜಾಗದಲ್ಲಿ, ಮತ್ತು ತಲೆ ಸುತ್ತು ಬರೋದು, ಮತ್ತು ರ್ಯಾಷಸ್ ಆಗೋದು, ಅಥವಾ ನಿಮಗೆ ಜ್ಞಾನ ತಪ್ಪೋಗೋದು, ಈ ಥರ ಏನಾದರೂ ಆಯಿತಾ ಅಂತ ಕೂಡ ನಿಮ್ಮನ್ನು ಕೇಳ್ತಾರೆ. ನೀವು ಇಲ್ಲ ಅಂದರೆ ಮಾತ್ರ ಪ್ರೊಸೀಡ್ ಮಾಡ್ತಾರೆ. ಇಲ್ಲ ಅಂದರೆ ಒಂದು ಟೆಸ್ಟ್ ಡೋಸ್ ಕೊಡ್ತಾರೆ, ಆಯಿತಾ. ಟೆಸ್ಟ್ ಡೋಸ್ ಕೊಟ್ಟು ಚೆಕ್ ಮಾಡಿ ನಿಮಗೆ ಯಾವ ತರಹದ ರಿಯಾಕ್ಷನು ಆಗಿಲ್ಲ ಅಂತಂದರೆ ನಿಮಗೆ ಎಕ್ಸಾಕ್ಟ್ ಡೋಸು, ರಿಕ್ವೈರ್ಡ್ ಡೋಸನ್ನು ಕೊಡ್ತಾರೆ. ಯಾಕೆಂದರೆ ಮೆಜಾರಿಟಿ ಆಫ್ ದ ಪೇಷಂಟ್ಸಲ್ಲಿ ಪೆನಿಸಿಲಿನ್ನು ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ನ ಕಾಸ್ ಮಾಡುತ್ತೆ. ಅದನ್ನು ನಾವು ಒಂದು ಫಂಗಸ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದ್ರಿಂದ ಎಲ್ಲರ ಬಾಡಿನೂ ಆ ಫಂಗಸ್ಸಿಗೆ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ಕೆಲವು ಸತಿ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ ಆಗುತ್ತೆ. ಸೊ ಅದನ್ನು ನೋಡಿಕೊಂಡೇ ಪೆನಿಸಿಲಿನ್ನ ಕೊಡ್ತಾರೆ. ಸೊ what are the hypersensitivity reaction the penicillin can cause? So it may be the skin rashes, fever, eosinophilia, angioedema, serum sickness and anaphylactic shock. So the cross reactivity exists among all penicillins and even other beta lactams. ಸೊ ಇದು ಕಾಮನ್ ಆಗಿ ಎಲ್ಲ ಪೇಷಂಟ್ಸಲ್ಲೂ ಆಗುತ್ತೆ. ಸೊ ಇದು ತುಂಬ ಅಪರೂಪ. ಇದು ಯಾವ ರಿಯಾಕ್ಷನ್ಸು ಆಗದೇ ಇದ್ದರೆ ನಾವು ಪೆನಿಸಿಲಿನಿಗೆ ವಿ ಆರ್ ಶೋಯಿಂಗ್ ಅ ವೆರಿ ಗುಡ್ ರೆಸಿಸ್ಟೆನ್ಸ್ ಅಂತ. ಸೊ ದ ಮೋಸ್ಟ್ ಸೀರಿಯಸ್ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ ಇಸ್ ಅನಾಫೈಲಾಕ್ಟಿಕ್ ಶಾಕ್. ಮತ್ತು ಕಾಮನ್ ಆಗಿ ಏನು ತುಂಬ ಸೀರಿಯಸ್ಸು ಮತ್ತು ಕಾಮನ್ ಆಗಿ ಏನು ನಾವು ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ ನೋಡ್ತೀವಿ ಅಂದರೆ ಪೇಷಂಟಿಗೆ ಅನಾಫೈಲಾಕ್ಟಿಕ್ ಶಾಕ್ ಆಗುತ್ತೆ. ಅವರು ಶಾಕಲ್ಲಿದ್ದಂಗೆ ಮತ್ತು ಜ್ಞಾನ ಇಲ್ಲದೇ ಇರೋ ಥರ ಬಿಹೇವ್ ಮಾಡ್ತಾರೆ. ಇದು ಕೆಲವು ಸತಿ ರೇರ್ ಆಗೂ ಇರುತ್ತೆ. ಸೊ ವೆರಿ ರೇರ್. ದ ರೇಷಿಯೋ ಇಸ್ ಅಬೌಟ್ 0.5 to 1 of 10,000 ಪೇಷಂಟ್ಸ್. ಸೊ 10,000 ಜನದಲ್ಲಿ ಒಂದು ಅಥವಾ ಇಬ್ಬರಿಗೆ ನಾವು ಇದನ್ನು ನೋಡ್ತೀವಿ ಅಷ್ಟೇ. ಎಲ್ಲರಲ್ಲೂ ಅನಾಫೈಲಾಕ್ಟಿಕ್ ಶಾಕ್ ಆಗಬೇಕು ಅಂತ ಏನೂ ಇಲ್ಲ. ಆ್ಯಂಡ್ ಆಸ್ ಸೂನ್ ಆಸ್ ಅನಾಫೈಲಾಕ್ಟಿಕ್ ಶಾಕ್ ಅಕರ್ಸ್, ಇನ್ಸ್ಟಾಂಟ್ಲಿ ಇಂಜೆಕ್ಟ್ ಅಡ್ರೆನಲಿನ್ ಟು ಡೆಲಿವರ್ ದ ಟ್ರೇಕಿಯಾ, ಎಡಿಮಾ ಆ್ಯಂಡ್ ಸ್ಪಾಸಮ್. ಸೊ ನಾವು ಗೊತ್ತಾಗ್ತಾ ಇದ್ದಂಗೆ ಅನಾಫೈಲಾಕ್ಟಿಕ್ ಶಾಕ್ ಆಗಿದೆ ಅಂತ ಅಡ್ರೆನಲಿನ್ ಅನ್ನೋ ಒಂದು ಡ್ರಗ್ನ ಇಂಜೆಕ್ಷನ್ನ ರೂಪದಲ್ಲಿ ಕೊಟ್ಟರೆ ಏನಾಗುತ್ತೆ, ಅಟ್ಲೀಸ್ಟ್ ಪೇಷಂಟ್ಗೆ ಉಸಿರಾಟದ ಪ್ರಾಬ್ಲಮ್ ಏನೂ ಆಗಲ್ಲ, ಮತ್ತು ಬಾಡಿಯ ಸೆಲ್ಸು ಊದ್ಕೊಳ್ಳೋದು ಮತ್ತು ನೋವು ಇದೆಲ್ಲ ಏನೂ ಆಗಲ್ಲ. ಹಾಗಾಗಿ ನಾವು ಅವಾಯ್ಡ್ ಮಾಡ್ಕೋಬೋದು. ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ ಆಗಿದೆ ಅಥವಾ ಅನಾಫೈಲಾಕ್ಟಿಕ್ ಶಾಕ್ ಆಗಿದೆ, ಪೆನಿಸಿಲಿನ್ ಕೊಟ್ಟ ಮೇಲೆ ಅಂದರೆ ಅಡ್ರೆನಲಿನ್ನ ಇಂಜೆಕ್ಟ್ ಮಾಡಬಹುದು. So other adverse reactions, adverse effects we can see with gastrointestinal upset. ಅದೇ ಓರಲ್ಲಾಗಿ ಕೊಟ್ಟಾಗ ಏನಾಗುತ್ತೆ, ಕೆಲವು ಸತಿ ಆ್ಯಸಿಡ್ನ ಪ್ರೆಸೆನ್ಸಲ್ಲಿ ನಮಗೆ ವಿ ಕ್ಯಾನ್ ಹ್ಯಾವ್ ಸಮ್ ನಾಸಿಯಾ, ವಾಮಿಟಿಂಗು. ಸೊ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಅಪ್ಸೆಟ್ ಆಗ್ಬೋದು. ಅಥವಾ ನೆಫ್ರೋಟಾಕ್ಸಿಸಿಟಿ, ಇದು ರೇರು, ಕಿಡ್ನಿಗೆ ಪ್ರಾಬ್ಲಮ್ ಆಗೋದು. ಮತ್ತು ಸೂಪರ್ ಇನ್ಫೆಕ್ಷನ್ಸ್ ಆಗಬಹುದು, ಅಂದರೆ ಸ್ಕಿನ್ ಮೇಲೆ ಅದರ ರ್ಯಾಷಸ್ ಆಗಿರ್ಬೋದು, ಎಡಿಮಾ ಆಗಿರ್ಬೋದು, ಆ ಥರ. ಇಟ್ ರಿಸಲ್ಟ್ಸ್ ಫ್ರಮ್ ಆಲ್ಟ್ರೇಷನ್ಸ್ ಇನ್ ಇಂಟೆಸ್ಟೈನಲ್ ಫ್ಲೋರಾ. ಎ ಹೈಯರ್ ಇನ್ಸಿಡೆನ್ಸ್ ಅಕರ್ಸ್ ವಿತ್ ದ ಬ್ರಾಡ್ ಸ್ಪೆಕ್ಟ್ರಮ್ penicillins. So this is the summary of the beta lactam antibiotics. So one more we can see the penicillin V, which is called acid stable. So ಈ penicillin V ಕೂಡ ನಾವೇನು ಮಾಡ್ಬೋದು ಅಂತಂದರೆ ಆ್ಯಸಿಡ್ ಸ್ಟೇಬಲ್ ಪೆನ್ಸಿಲಿನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನು ಕೂಡ ನಾವು ಓರಲ್ ಆಗಿ ಕೊಡ್ಬೋದು. ಇದನ್ನು ಡಿಸ್ಕಸ್ ಮಾಡಿದೆ ನಾನು ಆವಾಗಲೇ. ಸೊ ಪೆನಿಸಿಲಿನ್ಸ್ ರೆಸಿಸ್ಟೆಂಟ್ ಪೆನಿಸಿಲಿನ್ಸ್ ಅಂತ ಬರ್ತವೆ. ಅದು ಯಾವ್ದು ಅಂದರೆ ಒಂದು ಮೆಥಿಸಿಲಿನ್ ಆ್ಯಂಡ್ ಐಸೋಆಕ್ಸೋಸೈಲ್ ಪೆನಿಸಿಲಿನ್ಸ್ ಅಂತ. ಇದು ಯಾವ್ಯಾವುದು ಇದಕ್ಕೆ ಎಕ್ಸಾಂಪಲ್ಸ್ ಅಂದರೆ ಆಕ್ಸಾಸಿಲಿನೋ, ಕ್ಲಾಕ್ಸಾಸಿಲಿನೋ ಮತ್ತು ಡೈಕ್ಲೋಸಿಲಿನೋ. And they are the drugs of first choice for treating infections with the penicillin is productive aurococcus, but penicillin susceptible strains of streptococcus and pneumococci are also susceptible. ಸೊ ಇದನ್ನು ನಾವು ಪರ್ಟಿಕ್ಯುಲರ್ ಆಗಿ ಈ ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ ಅಥವಾ ನ್ಯೂಮೋಕಾಕಲ್ ಇನ್ಫೆಕ್ಷನ್ನು ಇಂಥದಕ್ಕೆ ನಾವು ಯೂಸ್ ಮಾಡ್ತೀವಿ. ಮತ್ತು ಇದು ಫಸ್ಟ್ ಚಾಯ್ಸ್ ಆಫ್ ಡ್ರಗ್ ಆಗಿರುತ್ತೆ.
ಮತ್ತು ಎಂಟಿರೋಕಾಕಲ್ ಅಥವಾ ಮೆಥಿಸಿಲಿನ್, ಎಂಟ್ರೋಕಾಕೈ ಆ್ಯಂಡ್ ಮೆಥಿಸಿಲಿನ್ ರೆಸಿಸ್ಟೆಂಟ್ ಸ್ಟ್ರೈನ್ಸ್ ಆಫ್ ಸ್ಟೆಫೈಲೋಕೋಕೈ ರೆಸಿಸ್ಟೆನ್ಸ್ ಟು ದೀಸ್ ಪೆನಿಸಿಲಿನ್ಸ್. ಸೊ ಈ ಪೆನಿಸಿಲಿನ್ಗಳಿಗೆ ಈ ಎಂಟಿರೋಕಾಕಲ್ ಇನ್ಫೆಕ್ಷನ್ಸು ಕಾಸ್ ಮಾಡೋ ಆರ್ಗ್ಯಾನಿಸಮು ಮತ್ತು ಮೆಥಿಸಿಲಿನ್ ರೆಸಿಸ್ಟೆಂಟು ಏನಾಗಿರ್ತವೆ, ರೆಸಿಸ್ಟೆಂಟ್ ಆಗಿರ್ತವೆ. ಈ ಪೆನಿಸಿಲಿನ್ಗಳಿಂದ ಅದು ಯೂಸ್ ಆಗಲ್ಲ. ಸೊ ಬ್ರಾಡ್ ಸ್ಪೆಕ್ಟ್ರಮ್ ಪೆನಿಸಿಲಿನ್ಸ್ ಅಂತ ಕರಿತೀವಿ. ಅದು ಯಾವುದು ಅಂದರೆ ಆಂಪೆಸಿಲಿನ್ ಮತ್ತು ಅಮಾಕ್ಸಿಸಿಲಿನ್ನು. ನೀವು ಯೂಶ್ವಲಿ ಚಿಕ್ಕ ಮಕ್ಕಳಾಗಿದ್ದಾಗ ಈ ಆಂಪೆಸಿಲಿನ್ ಅಮಾಕ್ಸಿಸಿಲಿನ್ ಓರಲ್ ರೂಪದಲ್ಲಿ ತೊಗೊಂಡಿರ್ತೀರ ಜ್ವರ ಎಲ್ಲ ಬಂದಾಗ. ಇದು ಎಸ್ಪೆಷಲಿ ಇನ್ ದ ಫಾರ್ಮ್ ಆಫ್ ಸಿರಪ್. So they are similar to penicillin G in the activity against gram-positive organism but are weaker than the later. ಸೊ ಇವು ಏನಾಗಿರುತ್ತೆ ಅಂತಂದರೆ ಪೆನಿಸಿಲಿನ್ ಜಿ ಹೇಗೆ ಆ್ಯಕ್ಟ್ ಮಾಡುತ್ತೋ ಹಾಗೆ ಆ್ಯಕ್ಟ್ ಮಾಡುತ್ತೆ. ಅಂದರೆ ಓರಲ್ ಆಗಿ ನಾವು ತೊಗೋಬೋದು. ಕೆಲವೊಂದು ಆರ್ಗ್ಯಾನಿಸಮ್ ರೆಸಿಸ್ಟೆನ್ಸ್ನೂ ಕೂಡ ತೋರಿಸುತ್ತೆ. ಬಟ್ ಗ್ರಾಮ್ ಪಾಸಿಟಿವ್ ಆರ್ಗ್ಯಾನಿಸಮ್ ಇಂದ ಏನು ಇನ್ಫೆಕ್ಷನ್ ಆಗಿರುತ್ತೆ ಅವುಗಳನ್ನು ಈಸಿಯಾಗಿ ಅಮಾಕ್ಸಿಲಿನ್ ಆಂಫಿಸಿಲಿನ್ನು ಕ್ಯೂರ್ ಮಾಡುತ್ತೆ. ಬಟ್ ದೇ ಆರ್ ಮೋರ್ ಸ್ಯಾಟಿಸ್ಫ್ಯಾಕ್ಟ್ರಿ ಫಾರ್ ದ ಟ್ರೀಟ್ಮೆಂಟ್ ಆಫ್ ಎಂಟಿರೋಕಾಕೈ ಆ್ಯಂಡ್ ಸ್ಟ್ರೆಪ್ಟೋಕಾಕೈ ವಿರಿಡಿಯನ್ಸ್. ಸೊ ಎಂಟಿರೋಕಾಕೈ ಇನ್ಫೆಕ್ಷನ್ ಏನಾದರೂ ಆಗಿದರೆ ಅದನ್ನು ಇದು ಆಂಪಿಸಿಲಿನ್ ಅಮಾಕ್ಸಿಸಿಲಿನು ದೇ ಕ್ಯಾನ್ ಕ್ಯೂರ್. ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ಸು ಸಿಕ್ಕುತ್ತೆ ನಮಗೆ. ಮತ್ತು ಸ್ಟ್ರೆಪ್ಟೋಕಾಕೈ ವಿರಿಡಿಯನ್ ಇಂದ ಏನಾದರೂ ಇನ್ಫೆಕ್ಷನ್ ಆಗಿದರೆ ಅದರಿಂದ ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ಸು ಸಿಕ್ಕತ್ತೆ. And they are similar to chloramphenicol in the activity against gram-negative organism. ಕ್ಲೋರಾಂಫಿನಿಕೋಲ್ ಅಂತ ಇನ್ನೊಂದು ಡ್ರಗ್ ಬರುತ್ತೆ. ಸೊ ಅದು ಏನು ಆ್ಯಕ್ಷನ್ನ ತೋರಿಸುತ್ತೋ ಗ್ರಾಮ್ ನೆಗೆಟಿವ್ ಆರ್ಗ್ಯಾನಿಸಮ್ ಮೇಲೆ, ಅದೇ ಆ್ಯಕ್ಷನ್ನ ಆಂಪೆಸಿಲಿನ್ ಅಮಾಕ್ಸಿಲಿನ್ ಕೂಡ ತೋರಿಸುತ್ತೆ. ಅಂದರೆ ಇವು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಯಿಂದ ಏನು ಇನ್ಫೆಕ್ಷನ್ ಆಗುತ್ತೋ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ದೇ ಆರ್ ಆ್ಯಸಿಡ್ ರೆಸಿಸ್ಟೆಂಟ್ ಬಟ್ ಆರ್ ನಾಟ್ ಪೆನಿಸಿಲಿನೇಸ್ ರೆಸಿಸ್ಟೆಂಟ್. ಸೊ ಸ್ಟೊಮಕ್ನ ಆ್ಯಸಿಡ್ಗೆ ಇದು ರೆಸಿಸ್ಟೆನ್ಸ್ನ ತೋರಿಸುತ್ತೆ. ಸೊ ಆ್ಯಸಿಡ್ನ ಪ್ರೆಸೆನ್ಸಲ್ಲೂ ಇದರ ಬಯೋ ಅವೈಲಬಿಲಿಟಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಆ್ಯಕ್ಟ್ ಮಾಡುತ್ತೆ. ಆದರೆ ಪೆನಿಸಿಲಿನೇಸ್ ಎನ್ಸೈಮ್ ಇದೆಯಲ್ಲ ಅದಕ್ಕೆ ಇದು ರೆಸಿಸ್ಟೆನ್ಸ್ ತೋರಿಸಲ್ಲ, ಅಂದರೆ ಅದಕ್ಕೆ ಸೆನ್ಸಿಟಿವಿಟಿನ ತೋರಿಸುತ್ತೆ. ಸೊ ಹಾಗಾಗಿ ಪೆನಿಸಿಲಿನೇಸ್ ರೆಸಿಸ್ಟೆಂಟ್ ಡ್ರಗ್ ಆಗಿ ಆಂಪೆಸಿಲಿನ್ ಅಮಾಕ್ಸಿಸಿಲಿನು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಸೂಡೋಮೋನಾಸ್ ಎರೋಜಿನೋಸಾ ಆರ್ ಫೇಲ್ ಟು ರೆಸ್ಪಾಂಡ್ ಟು ದಿಸ್ ಡ್ರಗ್ಸ್. ಸುಡೋಮೊನಾಲ್ ಇನ್ಫೆಕ್ಷನ್ ಏನಾದರೂ ಆಗಿದರೆ ಆ ಆರ್ಗ್ಯಾನಿಸಮ್ನ ಇನ್ಫೆಕ್ಷನ್ನು ಕೂಡ ಆಂಪೆಸಿಲಿನ್ ಅಮಾಕ್ಸಿಸಿಲಿನ್ ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವುಗಳು ಕೂಡ ರೆಸಿಸ್ಟೆನ್ಸ್ನ ತೋರಿಸುತ್ತೆ. ಹಾಗಾಗಿ ಈ ಡ್ರಗ್ಗು ಅವುಗಳ ಮೇಲೆ ವರ್ಕ್ ಮಾಡಲ್ಲ. ಸೊ ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಆ್ಯಂಟಿ ಸೂಡೋಮೊನಾಲ್ ಪೆನಿಸಿಲಿನ್, ದಟ್ ಇಸ್ ಕಾರ್ಬೆನಿಸಿಲಿನ್ ಮತ್ತು ಟಿಕಾರ್ಸಿಲಿನ್ ಅಂತ ಕರಿತೀವಿ. ಇದು ಎಕ್ಸ್ಟೆಂಡೆಡ್ ಆಂಪಿಸಿಲಿನ್ ಹೇಗೆ ಎಕ್ಸ್ಟೆಂಡೆಡ್ ಸ್ಪೆಕ್ಟ್ರಮ್ ಆ್ಯಕ್ಟ್ ಮಾಡುತ್ತೆ ಅದೇ ಥರ. ಬಟ್ ಸೂಡೋಮೊನಾಸ್ ಎರೋಜಿನೋಸಾ ಮತ್ತು ಎಂಟಿರೋಬ್ಯಾಕ್ಟರ್ ಮೇಲೂ ಒಳ್ಳೆ ಆ್ಯಕ್ಟಿವಿಟಿನ ತೋರಿಸುತ್ತೆ. ಆದರೆ ಗ್ರಾಮ್ ಪಾಸಿಟಿವ್ ಕಾಕೈ ಮೇಲೆ ಇಟ್ ಶೋಸ್ ವೆರಿ ಲೆಸ್ ಆ್ಯಕ್ಟಿವಿಟಿ. ಆ್ಯಂಡ್ ದೇ ಆರ್ ನಾಟ್ ಆ್ಯಸಿಡ್ ರೆಸಿಸ್ಟೆಂಟ್ ಆ್ಯಂಡ್ ಪೆನಿಸಿಲಿನ್ ಇಸ್ ರೆಸಿಸ್ಟೆಂಟ್. ಎರಡೂ ರೆಸಿಸ್ಟೆನ್ಸು ಇರಲ್ಲ. ಬಟ್ ಕೆಲವು ಸುಡೋಮೊನಾಸಿಸ್ ಸ್ಪೀಷೀಸ್ ಮೇಲೆ ಇದು ಒಳ್ಳೆ ಆ್ಯಕ್ಷನ್ಸ್ನ ತೋರಿಸುತ್ತೆ. ಆ್ಯಂಡ್ ಟಿಕಾರ್ಸಿಲಿನ್ ಇಸ್ ಮೋರ್ ಆ್ಯಕ್ಟಿವ್ ದ್ಯಾನ್ ಕಾರ್ಬೆನಿಸಿಲಿನ್ ಅಗೇನ್ಸ್ಟ್ ಸುಡೋಮೊನಾಸ್ ಎರೋಜಿನೋಸಾ ಆ್ಯಂಡ್ ಎಂಟಿರೋಬ್ಯಾಕ್ಟರ್ ಸ್ಪೀಷೀಸ್. ಸೊ ಟಿಕಾರ್ಸಿಲಿನ್ ಅನ್ನೋದು ತುಂಬ ಒಳ್ಳೆ ಆ್ಯಕ್ಟಿವಿಟಿನ ತೋರಿಸುತ್ತೆ ಕಾರ್ಬೆನಿಸಿಲಿನು ಮತ್ತು ಸುಡೋಮೊನಾಸ್ ಎರೋಜಿನೋಸಾ ಸ್ಪೀಷೀಸ್ ಮೇಲೆ. So they chiefly used to treat serious infections caused by gram-negative microorganisms and particularly with the Pseudomonas aeruginosa and indole positive protease and enterobacter, and generally used in combination with an aminoglycoside for pseudomonal infection. ನಾನು ಆಗಲೇ ಹೇಳಿದೆ ಇದು ನೆಗೆಟಿವ್ ಗ್ರಾಮ್ ಪಾಸಿಟಿವ್ ಮೇಲೆ ಮಾತ್ರ ಆ್ಯಕ್ಟ್ ಮಾಡುತ್ತೆ. ಸೊ ಹಂಗಾಗಿ ನ್ಯಾರೋ ಸ್ಪೆಕ್ಟ್ರಮ್ಮು ನಮಗೆ ಒಳ್ಳೆ ಆ್ಯಕ್ಟಿವಿಟಿ ತೋರಿಸ್ಬೇಕು ಅಂದರೆ ಪೆನಿಸಿಲಿನ್ಸ್ನ ಅಮೈನೋಗ್ಲೈಕೋಸೈಡ್ಸು ಅಂದರೆ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ಜೊತೆ ಯೂಸ್ ಮಾಡಿದಾಗ ನಮಗೆ ಗ್ರಾಮ್ ನೆಗೆಟಿವ್ ಆರ್ಗ್ಯಾನಿಸಮಿಂದ ಕಾಸ್ ಮಾಡೋ ಇನ್ಫೆಕ್ಷನ್ಸನ್ನು ಚೆನ್ನಾಗಿ ಕ್ಯೂರ್ ಮಾಡ್ಬೋದು ಅಂತ. ಸೊ ಎಸ್ಪೆಷಲಿ ಸೂಡೋಮೊನಾಲ್ ಇನ್ಫೆಕ್ಷನ್ಸ್ನ ನಾವು ಕ್ಯೂರ್ ಮಾಡ್ಬೋದು. So today we'll end up the session with these many topics, and in the next class we can see some other drugs of penicillins. Thank you students, thank you for your patience listening.